ಭಾರತೀಯ ಜನತಾ ಪಕ್ಷ ನಾಯಕರಾದಂಥ ಸಂಜೀವನ ಐಹೊಳೆ ಅವರು, ಉಮೇಶಣ್ಣ ಕಾರಜೋಳ ಅವರು, ಅದೇ ರೀತಿ ನಮ್ಮ ಈರಣ್ಣ ರೇವೂರವರು, ಕಾಸುಗೌಡರು ಇಂಡಿ, ಅದೇ ರೀತಿ ನಮ್ಮ ವಿಜು ಜೋಶಿ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದಾರೆ. ಈ ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸಿ, ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ, ಇನ್ನು 3 ದಿನದ ಹಿಂದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅದೇ ರೀತಿ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಆಲ್ಮಟ್ಟಿಯಲ್ಲಿ ಬಾಗಿನ ಅರ್ಪಣೆ ಮಾಡೋಕ್ಕೆ ಬಂದಿದ್ದರು. ಈ ಬಾಗಿನ ಅರ್ಪಣೆ ಮಾಡಲಿಕ್ಕೆ ಬರ್ತಕ್ಕಂಥ ಪೂರ್ವದಲ್ಲಿ 2 ದಿನ ಮೊದಲು ಮತ್ತು ನಂತರ ನಡೆದಂಥ ಒಂದು ಹೊಳ್ಳು ಭರವಸೆಗಳು, ಕೆಟ್ಟ ಮಾತುಗಳನ್ನು ಆಡಿ ಹೋಗಿದ್ದಾರೆ. ಅದರ ವಿರುದ್ಧ ಖಂಡಿಸಲಿಕ್ಕೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ಸಿನ ಮಂತ್ರಿಗಳು ಇವತ್ತು ಆಲ್ಮಟ್ಟಿಯಲ್ಲಿ ಬಾಗಿನ ಅರ್ಪಣೆ ಮಾಡ್ತೀವತ್ತೇನು ಬರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿತ್ತು. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷದಲ್ಲಿ ಇವತ್ತು ರೈತರಿಗೆ ಕೊಟ್ಟಂಥ ಹಿಂಸೆಗಳಿರ್ಬೋದು, ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟಿಗೆ ತೋರಿದಂಥ ಈ ನಿರ್ಲಕ್ಷ್ಯ ಇರ್ಬೋದು, ಇದರ ವಿರುದ್ಧ ರೈತರು ಹೋರಾಟಕ್ಕಿಳಿಬೋದು ಅಂತಕ್ಕಂಥ ಒಂದು ಅಂಜಿಕೆಯಿಂದ, ಭಯದಿಂದ 2-3 ದಿವಸ ಮೊದಲೇ ಬೆಂಗಳೂರಲ್ಲಿ ಕಾಂಗ್ರೆಸ್ ಶಾಸಕರನ್ನು, ಮಂತ್ರಿಗಳನ್ನು, ಕೆಲವು ರೈತ ಮುಖಂಡರನ್ನು ಕರೆಸಿ ಸುಳ್ಳು ಭರವಸೆಗಳನ್ನು ಹೇಳೋ ಮೂಲಕ ನಾನು ನಿಮಗೆ ಕನ್ಸೆಂಟ್ ಅವಾರ್ಡ್ ಕೊಡ್ತೀನಿ, ಅದರ ಜೊತೆ ಮೀಟಿಂಗ್ ಮಾಡ್ತೀನಿ ರೈತರ ಜೊತೆ ಅಂತಕ್ಕಂಥ ಹೇಳಿಕೆಯನ್ನು ಹೇಳಿ ಇಲ್ಲಿ ಆಲ್ಮಟ್ಟಿಗೆ ಬಂದರು. ಆಲ್ಮಟ್ಟಿಗೆ ಬಂದು ಬಾಗಿನ ಅರ್ಪಣೆ ಮಾಡಿದ್ದಾರೆ, ಅದ್ರ ಬಗ್ಗೆ ನಮ್ಗೆ ಗೌರವ ಇದೆ. ಆದರೆ ಆಲ್ಮಟ್ಟಿಗೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ರೈತರು ಅಹವಾಲುಗಳಿದ್ದು, ಬೇಡಿಕೆಗಳಿದ್ದು, UKP ಬಗ್ಗೆ ಚರ್ಚೆ ಮಾಡ್ತಾ ವಿಷಯಗಳಿದ್ದು. ಆದರೆ ಯಾವ ರೈತರಿಗೂ ಭೇಟಿಯಾಗಲಾರದೆ ಒಂದು 5-6 ಜನ ರೈತ ಮುಖಂಡರಿಗೆ ಮಾತ್ರ ಭೇಟಿ ಆಗಲೇ ಇಲ್ಲ. ಇದನ್ನು ನೋಡಿದಾಗ ಅನ್ನಿಸ್ತದೆ, ಈ ಕಾಂಗ್ರೆಸ್ ಸರ್ಕಾರ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಅಂತಕ್ಕಂಥದ್ದು. ನೀವು ಇಲ್ಲಿ ಬಂದ್ರಿ, ಬಾಗಿನ ಅರ್ಪಣೆ ಮಾಡಿದ್ರಿ, ಸುಮ್ಮನೆ ಹೋಗ್ಬೇಕಾಗಿತ್ತು ನೀವು ಬೆಂಗಳೂರಿಗೆ. ಅದನ್ನು ಬಿಟ್ಟು ರೈತರಿಗೆ ಅವಮಾನ ಮಾಡಿದಿರಿ, ವಕೀಲರಿಗೆ ಕೂಡ ಅವಮಾನ ಮಾಡಿದಿರಿ. ಇವತ್ತು ಕನ್ಸೆಂಟ್ ಅವಾರ್ಡ್ ನೀವು ಕೊಷ್ಟೆಟ್ಟು ತೊಗೋಬೇಕಾ? ಹಂಗಾದ್ರೆ 30 ಲಕ್ಷ ಕೊಡ್ತೀನಿ, 20 ಲಕ್ಷ ಕೊಡ್ತೀನಿ ಅಂತಕ್ಕಂಥದ್ದು ನೀವು ಕೊಟ್ಟಟ್ಟು ಯಾಕೆ ತೊಗೋಬೇಕು? ಅದು ನಮ್ಮ ಜಮೀನು. ಸಂಸ್ಕೃತದಲ್ಲಿ ಒಂದು ಮಾತು ಬರ್ತದೆ, ಶ್ಲೋಕಿನ ಒಂದು ಅರ್ಥ ಬರ್ತದೆ, ಜನನಿ ಜನ್ಮಭೂಮಿ ಸ್ವರ್ಗಸ್ಯಾತೇಸಿ. ಅಂದ್ರೆ ಜನನಿ ಮತ್ತು ಈ ಜನ್ಮಭೂಮಿ ಮಾತು, ನಾವು ಈ ಜಮೀನನ್ನು ಕೊಟ್ಟು ಹೋಗೋದಂದ್ರೆ ಆ ತಾಯಿಯನ್ನು ನಾವು ಮಾರಿ ಹೋದಂಗೆ, ಅಲ್ಲಿ ಭಾವನಾತ್ಮಕ ಸಂಬಂಧ ಇರ್ತೈತಿ. ಅದನ್ನೆಲ್ಲ ನೀವು ಮರೆಮಾಚಿ ಅದನ್ನು ತಿಳಿದುಕೊಳ್ಳಾರ್ದೆ ಇವತ್ತು ರೈತರು ಮತ್ತು ವಕೀಲರ ಬಗ್ಗೆ ಅವಮಾನ ಮಾಡಿದರು. ವಕೀಲರ ಬಗ್ಗೆ ಏನು ಮಾತನಾಡಿದ್ರಿ? ವಕೀಲರು ರೈತರ ಹಾದಿ ತಪ್ಪಿಸ್ತಾ ಇದ್ದಾರೆ ದೇಶದಿಂದ. ನಾವು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಇವತ್ತು ರೈತರ ಹಾದಿ ತಪ್ಪತಕ್ಕಂಥ ವ್ಯವಸ್ಥೆಯೊಳಗೆ ರೈತರಿಲ್ಲ. ರೈತರು ಸಾಕಷ್ಟು ಬುದ್ಧಿವಂತರದಾರ. ನಾನು DK ಶಿವಕುಮಾರ್ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ನಿಮಗೆ ಎಷ್ಟು ಬುದ್ಧಿ ಅದ? ನಿಮಗಿಂತ 100 ಪಟ್ಟು ಬುದ್ಧಿ ರೈತರಿಗೆ ಅದ. ಇವತ್ತು ಒಂದು ಗಾದೆ ಮಾತು ಅದ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೆ. ಬರೀ ಮೇಟಿ ವಿದ್ಯೆ ಅಷ್ಟೇ ಅಲ್ಲ, ಎಲ್ಲ ವಿದ್ಯೆಗಳಲ್ಲಿ ಕೂಡ, ಎಲ್ಲ ರಂಗದಲ್ಲಿ ಕೂಡ ರೈತರು ಸಾಕಷ್ಟು ಅನುಭವಗಳಾಗಿದ್ದಾರೆ. ಇವತ್ತು ವಕೀಲರು ಅವ್ರನ್ನ ಹಾದಿ ತಪ್ಪಿಸಕ್ಕಂಥ ಅಷ್ಟು ದೊಡ್ಡ ರೈತರು ಯಾರೂ ಇಲ್ಲ. ಇವತ್ತು ರೈತರ ಬಗ್ಗೆ ಇಷ್ಟು ಸಣ್ಣದಾಗಿ ಮಾತನಾಡಿದ್ರಲ್ಲ, ಇದನ್ನು ನಾ ಖಂಡಿಸ್ತಾ ಇದ್ದೀನಿ, ಕ್ಷಮೆ ಕೇಳಬೇಕು ನೀವು. ಮತ್ತು ವಕೀಲರಿಗೆ ಕೂಡ ತಾವು ಮಾತನಾಡ್ತೀರಿ, ವಕೀಲರು ಹಾದಿ ತಪ್ಪಿಸ್ತಾರತ್ತೆ.
ಅಂದರೆ ನೀವು ನ್ಯಾಯಾಂಗದ ಬಗ್ಗೆ ಗೌರವ ಇಲ್ಲ ನಿಮಗೆ? ವಕೀಲರು ನ್ಯಾಯಾಂಗ ಅದ ತಿಳ್ಕೇಸಿಂದ ಇವತ್ತು ನಾವೆಲ್ಲ ಸುಂದರವಾಗಿ ಬದುಕ್ತಾ ಇದ್ದೀವಿ. ಕೋರ್ಟು ಇಲ್ಲ, ನ್ಯಾಯಾಂಗವೂ ಇಲ್ಲ ಅಂದ್ರೆ ಎಲ್ಲ ನಿಮ್ಮ ಕೈಯಾಗ ಕೊಟ್ಟು ಬಿಟ್ಟಿವಿ ಅಂದ್ರೆ ಇವತ್ತು ಕಾಂಗ್ರೆಸ್ ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ನೀವು ಸಣ್ಣ ಸಣ್ಣ ಕಾರ್ಯಕರ್ತರ ನಿಮ್ಮ ವಿರೋಧವಾಗಿ ಕೆಲಸ ಮಾಡ್ತಾರೆ, ನಿಮ್ಮ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತಾರೆ, ನಿಮ್ಮನ್ನು ಖಂಡಿಸ್ತಾರಂದ್ರೆ, ನಿಮ್ಮ ಕಾಂಗ್ರೆಸ್ ಸರ್ಕಾರ ದುರಾಡಳಿತವನ್ನು ಖಂಡಿಸ್ತಾರಂದ್ರೆ ಅವ್ರ ಮೇಲೂ ಕೂಡ ನೀವು ಪೊಲೀಸ್ ಇಲಾಖೆಯ ಒಂದು ದರ್ಪವನ್ನು ಮೆರಿತೀರಿ. ಮತ್ತು ಕೋರ್ಟು ಕಾನೂನು ಇರ್ಲಿಕ್ಕಂದ್ರೆ ನೀವು ಯಾವ ರೀತಿ ವರ್ತನೆ ಮಾಡ್ತಿದ್ರಿ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಕೋರ್ಟು ಮತ್ತು ಕಾನೂನು ಅಂತಕ್ಕಂಥದ್ದು ಇದು ಭಾಳಷ್ಟು ಅವಶ್ಯಕತೆ ಅದ. ತಾವು ಕೂಡ ಸಾಕಷ್ಟು ತಮಗೆ ಅನ್ಯಾಯ ಆದಾಗ ಅಥವಾ ನೀವು ತಪ್ಪು ಮಾಡಿರುವ ನ್ಯಾಯಕ್ಕಾಗಿ ಕೋರ್ಟ್ ಮೊರೆ ಹೋಗ್ತಾ ಇದ್ದೀರಿ. ಹಂಗೆ ರೈತರು ಅನ್ಯಾಯ ಆದಾಗ ಕೋರ್ಟ್ ಮೊರೆ ಯಾಕೆ ಹೋಗ್ಬಾರ್ದು ನಾವು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಇವತ್ತು ನೀವು ರೈತರಿಗೆ ಮತ್ತು ವಕೀಲರಿಗೆ ಅವಮಾನ ಮಾಡಿದಿರಿ. ನೀವು ಇದಕ್ಕೆ ಕ್ಷಮೆ ಕೇಳಬೇಕಂತಕ್ಕಂಥ ಒತ್ತಾಯವನ್ನು ಕೂಡ ಇವತ್ತು ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ತಮಗೆ ಆಗ್ರಹಪಡಿಸ್ತದೆ. ಮತ್ತು ಕೃಷ್ಣ ಮತ್ತು ಕಾವೇರಿ ನಮ್ಮ ರಾಜ್ಯದಲ್ಲಿ ಕೃಷ್ಣೇನು ಸುಮಾರು 680 ಕಿಲೋಮೀಟ್ರ್ ರಾಜ್ಯದಾಗ ಹರಿದದ, ಕಾವೇರಿ 200 ಕಿಲೋಮೀಟ್ರ್ ಹರಿದದ. ಆದರೆ ಕಾವೇರಿ ಬಗ್ಗೆ ನಮ್ಗೆ ಯಾವ ತಪ್ಪು ಕಲ್ಪನೆಗಳಿಲ್ಲ, ಅದ್ರ ಬಗ್ಗೆ ನಮ್ಗೆ ಕೆಟ್ಟ ಭಾವನೆ ಇಲ್ಲ. ಯಾಕಂದ್ರೆ ನಮ್ಮ ರಾಜ್ಯದ 2 ಕಣ್ಣುಗಳಿವು. ನೀವು 200 ಕಿಲೋಮೀಟ್ರ್ ಹರಿದಂಥ ಕಾವೇರಿ 680 ಕಿಲೋಮೀಟರ್ ಕೃಷ್ಣೆ ಬಗ್ಗೆಯೂ ಕೂಡ ಈ ಕೆಟ್ಟ ಧೋರಣೆಯನ್ನು ಯಾಕೆ ತೋರ್ತೀರಿ? ಕೃಷ್ಣೆ ಬಗ್ಗೆ ತಮ್ಮ ಮನಸ್ಸಿಗೆ ಬಂದಂಗೆ ಮಾತನಾಡ್ತಕ್ಕ ಇರ್ಬೋದು. ಇವತ್ತು CM ಮುಖ್ಯಮಂತ್ರಿ ಇರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು. ಈಗ ನೀವು ಏನು ಚರ್ಚೆ ಮಾಡ್ತಿದ್ರಿ UKP ಬಗ್ಗೆ? ಬರೀ 3ನೇ ಹಂತದ ಬಗ್ಗೆನೇ ಚರ್ಚೆ ಮಾಡ್ತೀರಿ. ಮತ್ತು 1, 2 ಹಂತದ ಬಗ್ಗೆ ಯಾಕೆ ಚರ್ಚೆ ಮಾಡೋಂಗಿಲ್ಲ? 1 ಮತ್ತು 2ನೇ ಹಂತದಲ್ಲಿ ಸಾಕಷ್ಟು ಭೂಮಿಯನ್ನು ವಶಪಡಿಸ್ಕೊಂಡಿರಿ. 2ನೇ ಹಂತದಲ್ಲಿ ಸಾಕಷ್ಟು ಕಾಲುವೆಗಳನ್ನು ನೀವು ತೋಡಿದಿರಿ. ಎಕ್ಸಾಂಪಲ್, ಇವತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಬಬಲೇಶ್ವರ ಮತಕ್ಷೇತ್ರದಲ್ಲಿನ ಸಾಕಷ್ಟು ಕಾಲುವೆ ತೋಡಿದಿರಿ. ಸ್ವಲ್ಪ ಸಣ್ಣ ರೈತರು ಇರ್ತಾರೆ, 1 ಎಕರೆ 1.5 ಎಕರೆ ರೈತರು ಇರ್ತಾರೆ. ಅವ್ರ ಹೊಲ ಎಲ್ಲ ಡಿಗ್ ಮಾಡಿಬಿಟ್ರಿ, ಏನೂ ಉಳಿದಿಲ್ಲ ಅವ್ರಿಗೆ, ಜಮೀನೇ ಇಲ್ಲ ಅವ್ರಿಗೆ. 10 ವರ್ಷದಿಂದ ನೀವು ಅವಾರ್ಡ್ ನೀವು ಅವ್ರ ದುಡ್ಡು ಕೊಡದೇ ಹೋದ್ರೆ ಅವ್ರ ರೈತರ ಪರಿಸ್ಥಿತಿ ಏನು ಅಂತಕ್ಕಂಥ ಈ ವಿಚಾರವನ್ನು ಮಾಡುವ ಮೂಲಕ ಇವತ್ತು 10 ವರ್ಷ ಆಯ್ತು ಆ ರೈತರಿಗೆ. ಬರೀ ಬಬಲೇಶ್ವರ ಮತಕ್ಷೇತ್ರ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿನೇ ಈ ಸಮಸ್ಯೆ ಅದ. ಎಲ್ಲ ಬಿಜಾಪುರ ಜಿಲ್ಲೆಯೆಲ್ಲ ಈ ರೀತಿ ಕಾಲುವೆಗಳನ್ನ ನೀವು ಡೆಗ್ ಮಾಡಿದಿರಿ. ಅವಕ್ಕೆ ನೀವು ಯಾಕೆ ನೀವು ಅವಾರ್ಡ್ ಅವ್ರಿಗೆ ಅನುದಾನ ಅವ್ರಿಗೆ ನೀವು ಕೊಡ್ತಕ್ಕಂಥದ್ದು ಅನುದಾನ ಕೊಡ್ತಾ ಇಲ್ಲ? ಇವತ್ತು ಕೋರ್ಟ್ ಆರ್ಡರ್ ಆಗ್ಯದ. 1 ಮತ್ತು 2ನೇ ಹಂತದಲ್ಲಿ ಕೋರ್ಟ್ ಆರ್ಡರ್ ಆದೇಶ ಆಗ್ಯದ. ಸಾಕಷ್ಟು ರೈತರಿಗೆ 25% ನೀವು ದುಡ್ಡು ಕೊಡಿರತ್ತಾಗ್ಯದ. ಸಾಕಷ್ಟು ರೈತರಿಗೆ 40% ಕೊಡಿರತ್ತಾಗ್ಯದ. ಸಾಕಷ್ಟು ರೈತರಿಗೆ 50% ದುಡ್ಡು ಕೊಡೋದು ಆರ್ಡರ್ ಆದರೂ ಕೂಡ ನೀವು ಅದ್ರ ಬಗ್ಗೆ ಕಿಂಚಿಂತೂ ವಿಚಾರ ಮಾಡೋಕ್ಕತ್ತಿಲ್ಲ. ನೀವು ಏನು ಮಾಡೋಕ್ಕೈತೀರಿ? ಹೆಚ್ಚಿಗೆ ನೀವು ಭಾಳ ಹೋರಾಟ ಮಾಡಿದ್ರೆ ಏನು ಮಾಡ್ತೀರಿ? ಲಾಠಿ ಚಾರ್ಜ್. ಈಗ ನೋಡ್ತಾ ಇದ್ದೀವಿ ನಾವು. ನಿನ್ನೆ ಗಣಪತಿ ಒಂದು ವಿಜೃಂಭಣೆಯಲ್ಲಿ ಲಾಠಿ ಚಾರ್ಜ್ ಮಾಡಿದ್ರಿ. ಇವತ್ತು ನನಗೆ ಕೆಟ್ಟ ಅನ್ನಿಸ್ತದ, ನಮ್ಮ ಹಕ್ಕನ್ನು ಕೇಳೋಕ್ಕೂ ಈ ಕಾಂಗ್ರೆಸ್ ಸರ್ಕಾರದ ಅವಕಾಶ ಇಲ್ಲ ಅಂದ್ರೆ ಹೆಂಗೆ? ಇವತ್ತು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಪಂಚಮಸಾಲಿ ಸಮಾಜ ಭಾಳ ದೊಡ್ಡ ಸಮಾಜ. ಈ ಪಂಚಮಸಾಲಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಮಗೆ 2A ಮೀಸಲಾತಿ ಕೇಳಿದಾಗ ಲಾಠಿ ಚಾರ್ಜ್ ಮಾಡಿದ್ರಿ. ಇದು ಏನು ನಿಮ್ಮದು ಉದ್ದೇಶ? ಅಂದರೆ ನೀವು ನಮ್ಮ ಹಕ್ಕನ್ನು ಕೇಳೋಕ್ಕೆ ಅವಕಾಶ ಇಲ್ಲೇನು ಅಂತಕ್ಕಂಥದ್ದು. ಇವತ್ತು ಎಲ್ಲ ರಂಗದಲ್ಲಿ ಕೂಡ ನೀವು ಹಿಂಸೆ ಕೊಡ್ತಾಯಿದ್ದೀರಿ ಜನಸಾಮಾನ್ಯರಿಗೆ. ಇವತ್ತು ರೈತರ ಪರಿಸ್ಥಿತಿ ಅಂದ್ರೆ ಈ ಲೆಕ್ಕ ತಂದುಬಿಟ್ಟಿರಿ. ಇವತ್ತು ವ್ಯಾಪಾರಸ್ಥರ ಪರಿಸ್ಥಿತಿ ಕೂಡ ಭಾಳ ಕೆಟ್ಟದ ಇವತ್ತು ನಾವು ನೋಡಿದಾಗ. ಯಾಕೆ ವ್ಯಾಪಾರಸ್ಥರಿಗೆ ನೋಟಿಸ್ ಬರ್ತಾ ಇದ್ದಾವೆ, GST ನೋಟಿಸ್ಗಳು, ಸರ್ಕಾರಕ್ಕೆ ಸಂಬಂಧಪಟ್ಟ ನೋಟಿಸ್ಗಳು ಬರ್ತಾ ಇವೆ. ಅವು 4 ವರ್ಷ 5 ವರ್ಷ ಹಿಂದಿಂದೆಲ್ಲ ತೆದರ್ತಕ್ಕಂಥದ್ದು. ವ್ಯಾಪಾರ ಮಾಡೋದು ಕೂಡ ಏನೋ ಕಳ್ತನ ಏನದು. ವ್ಯಾಪಾರ ಮಾಡಿ ಕಷ್ಟಪಟ್ಟು ಅವ್ರಿಗೆ 8 ತಾಸು ಡ್ಯೂಟಿ ಇಲ್ಲ ವ್ಯಾಪಾರಸ್ಥರಿಗೆ. ಡೇ ನೈಟ್ ಕೆಲಸ ಮಾಡ್ತಾರೆ ಅವ್ರು. ರಾತ್ರಿ ಕೊಂಡು ನಿದ್ದೆ ಹತ್ತೋದಿಲ್ಲ ಅವ್ರಿಗೆ. ನಾಳೆ ವ್ಯವಸ್ಥೆ ಮಾಡ್ಕೋಬೇಕಾಗೈತೆ. ಇಟ್ಟು ಕಷ್ಟಪಟ್ಟು ಇಂಡಸ್ಟ್ರಿ ಅವ್ರಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಅವ್ರಿಗೂ ಕೂಡ ಇವತ್ತು ಸಾಕಷ್ಟು ಸಿಕ್ಕಾಪಟ್ಟು ನೋಟಿಸ್ ಕಳಿಸ್ತಾ ಇದ್ದಾರೆ ವ್ಯಾಪಾರಸ್ಥರಿಗೆ. ವ್ಯಾಪಾರಸ್ಥ ನೋಟಿಸ್ ಕಳಿಸಿ ಅವ್ರಿಗೆ ಭಯ ಹುಡಿಸ್ತಕ್ಕಂಥ ಕೆಲಸ ಮಾಡ್ತೀರಿ, ಹಣ ವಸೂಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಿ. ಇದೆಲ್ಲ ನೋಡಿದಾಗ ನಿಜವಾಗಿ ಕೂಡ ಈ ಕಾಂಗ್ರೆಸ್ಸಿನ ಪರಿಸ್ಥಿತಿ
ಭಾಳಷ್ಟು ದುರಾಡಳಿತಕ್ಕೆ ಒಳಗಾಗ್ಯದ. ಇವತ್ತು ಚುನಾವಣೆ ವಿಷಯದಲ್ಲೂ ಕೂಡ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತಾ ಇದ್ದೇವೆ. ಇವತ್ತು ನಮ್ಮ ದೇಶ ಭಾಳಷ್ಟು ಮುಂದುವರೆದ ದೇಶ ಆಗಿ ಹೆಸರು ಪಡೆದುಕೊಂಡದ. ಇವತ್ತು ಬ್ಯಾಲೆಟ್ ಪೇಪರ್ ಮೂಲಕ ಎಲೆಕ್ಷನ್ ಮಾಡುತ್ತೆ ಅಂತಕ್ಕಂಥ ನೀವು ಮತ್ತು 100 ವರ್ಷ ಹಿಂದೆ ಹೋಗ್ತಕ್ಕಂಥ ಕೆಲಸ ಏನು ನೀವು ಮಾಡಕತ್ತೀರಿ. ಇದನ್ನು ನೋಡಿದಾಗ ನಿಜವಾಗಿ ಕೂಡ ಇದು ಭಾಳ ನೋವಿನ ಸಂಗತಿ. ಇವತ್ತು ರಾಜ್ಯದಲ್ಲಿ ಯಾರೂ ಖುಷಿಯಾಗಿಲ್ಲ, ರೈತರು ಖುಷಿಯಾಗಿಲ್ಲ, ವ್ಯಾಪಾರಸ್ಥರು ಖುಷಿಯಾಗಿಲ್ಲ, ಕಾರ್ಮಿಕರಿಗೆ ಕೆಲಸ ಇಲ್ಲ, ವ್ಯಾಪಾರಸ್ಥರಿಗೆ ವ್ಯಾಪಾರ ಇಲ್ಲ, ಡೆವಲಪ್ಮೆಂಟೇ ಇಲ್ಲ. ರಾಜ್ಯ ಡೆವಲಪ್ಮೆಂಟ್ ವ್ಯಾಪಾರ ಇರೋದಿಲ್ಲ, ಅವ್ರಿಗೆ ಬಾಡಿ ಕೊಡೋಕ್ಕಾಗವಲ್ದು, ಲೇಬರ್ ಪಗಾರ ಕೊಡಲಾರ್ದ ಪರಿಸ್ಥಿತಿ ವ್ಯಾಪಾರಸ್ಥರಿದ್ದಾರೆ. ಇವತ್ತು SC/ST ವರ್ಗದವ್ರಿಗೆ ನೀವು ಎಲ್ಲ ಸ್ಕೀಮ್ಗಳನ್ನು ದೊಡ್ಡ ದುರುಪಯೋಗ ಮಾಡ್ಕೊಂಡ್ರಿ. ಎಲ್ಲ ರೀತಿಯಿಂದ ಎಲ್ಲ ಜನಾಂಗ ಕೂಡ ನೀವು ಅನ್ಯಾಯ ಮಾಡ್ತಾ ಇವತ್ತು ರಾಜ್ಯದ ಜನ ಮಾನಸಿಕ ಚಿಂತೆಯಲ್ಲಿದ್ದಾರೆ. ಆದರೆ ಇವತ್ತಿನ ಈ ಸಂದರ್ಭದಲ್ಲಿ ನಾವು ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಇಂಥ ಒಂದು ಕಷ್ಟದ ಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮೋದಿಯವರು ತೆಗೆದುಕೊಂಡಂಥ ನಿರ್ಣಯ GST ಕಡಿಮೆ ಮಾಡ್ತಕ್ಕಂಥದ್ದು. ಇವತ್ತು ಭಾಳಷ್ಟು 28% GSTಗಳು 18% ಮಾಡಿದ್ದಾರೆ, 18 ಇದ್ದದ್ದು 12 ಮಾಡಿದ್ದಾರೆ, 5% 0 ಮಾಡಿದ್ದಾರೆ. ಮತ್ತು ಇನ್ಶೂರೆನ್ಸ್ ಕೂಡ ಏನು 17% GST ಇತ್ತು ಅದನ್ನು 0 ಮಾಡಿದ್ದಾರೆ. ಇವತ್ತು ಈ ಭಾರತೀಯ ಜನತಾ ಪಕ್ಷ ಬಡವರ ಪರ ಅನ್ನಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಕೂಡ ತಾವು ನೋಡಿದ್ರಿ. ಇವತ್ತು 10 ಲಕ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಇನ್ನು 4 ಖರೀದಿ ಮಾಡಿದರೆ ಅದಕ್ಕೂ GSTಯನ್ನು ಕಡಿಮೆ ಮಾಡುವ ಮೂಲಕ ಇವತ್ತು ಸಾಕಷ್ಟು ಹಾಲು, ಬೆಣ್ಣೆ, ತುಪ್ಪ, ದಿನಬಳಕೆ ವಸ್ತುಗಳು ಕೂಡ GSTಯನ್ನು ಕಡಿಮೆ ಮಾಡುವ ಮೂಲಕ ಒಟ್ಟಾಗಿ ಇವತ್ತು ಇದು ಬಡವರ ಪರ ಸರ್ಕಾರ ಅಂತಕ್ಕಂಥದ್ದು. ಆಗಸ್ಟ್ 15 ಅವತ್ತೇನು ಮೋದಿಜಿಯವರು ಕೆಂಪುಕೋಟೆಯಲ್ಲಿ ಭಾಷಣ ಮಾಡಿದ್ರು, ದೀಪಾವಳಿಗೆ ನಾವು ಒಂದು ಗಿಫ್ಟ್ ಕೊಡ್ತೀನಿ ಅಂತ ಹೇಸಿಂದ ಸೆಪ್ಟೆಂಬರ್ 22ಕ್ಕೆ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಇವತ್ತು GST ಕಡಿಮೆ ಮಾಡುವ ಮೂಲಕ ಇವತ್ತು ನಾವು ಇವತ್ತಿನ ಕಷ್ಟದ ಕಾಲದಲ್ಲಿ ನಮಗೆ ರಾಜ್ಯಕ್ಕೆ GST ಭಾಳಷ್ಟು ಹೆಲ್ಪ್ ಆಗಿದೆ ಅಂತಕ್ಕಂಥದ್ದನ್ನು ಹೇಳೋಕ್ಕೆ ಇಚ್ಛೆ ಪಡುತ್ತಾ ಈ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಇವತ್ತು ನಾನು ಇಷ್ಟು ಹೇಳಿ ನಾನು 2 ಮಾತನ್ನು ನನ್ನ ಪತ್ರಿಕಾಗೋಷ್ಠಿಯಲ್ಲಿ ಮುಗಿಸ್ತಾ ಇದ್ದೀನಿ. ಸಂತ್ರಸ್ತರು ಮತ್ತು ರಾಜಕಾರಣಿಗಳು ಕೂಡಿ ಒಪ್ಪಂದದ ಮ್ಯಾಗ ಮಾಡಿರೋದಾರ ಇದರಲ್ಲಿ ಅನ್ಯಾಯ ಹೆಂಗಾಗುತ್ತೆ? ರೈತರೇ ಒಪ್ಕೊಂಡ ಮ್ಯಾಗೆ ಅನ್ಯಾಯ ಹೆಂಗಾಗುತ್ತೆ? ರೈತರ ಒಪ್ಕೊಂಡಿಲ್ಲ ಸರ್, ಅವ್ರು ಕೇಳಿ ಕೊಡ್ತಾ ಇಲ್ಲ. ಇವರು ಅವ್ರು ಹೇಳೋದು ಒಪ್ಪಿತ ದರ ಅಂದ್ರೆ ಏನು? ಎಲ್ಲರೂ ಒಪ್ಕೊಂಡಿರೋದಾರ. ಹೌದು. ಹೌದಾ? ಒಪ್ಕೊಂಡ ಮ್ಯಾಗ ವಿರೋಧ ಯಾಕೆ ಬರುತ್ತೆ ಸರ್? ಒಪ್ಕೋತೀರಾ? ಓಕೆ, ನೀವು ದುಡ್ಡು ಕೊಡಕ್ಕೆ ನಿಮ್ಮಲ್ಲಿ ಅದು ಕೊಡ್ರಿ, ಲೆಕ್ಕ ಕೊಡ್ರಿ. ಎಂದು ಕೊಡ್ತೀರಿ ನೀವು? ದರ ಒಪ್ಕೋತೀವಿ ನಾವು. ಪರಿಹಾರದ ವಿಚಾರ ಲೆಕ್ಕ ನೀವು ವಿರೋಧ ಪಕ್ಷದವ್ರು ಲೆಕ್ಕ ಕೇಳ್ರಿ. ಆದ್ರೆ ರೈತರೇ ಒಪ್ಕೊಂಡ ಮ್ಯಾಗೆ ವಿರೋಧ ಎಂತದ್ದು ಅಂತ ಸರ್? ರೈತರು ಒಪ್ಕೊಂಡಿಲ್ಲ, ಅವ್ರು 50 ಲಕ್ಷ ಮೇಲ್ಪಟ್ಟು ಕೇಳ್ತಾ ಇದ್ದಾರೆ. ಒಪ್ಪಿತ ದರ ಅಂದಿರೋದು ಸರ್ಕಾರದ ದರ ಅಂದಿಲ್ಲ. ಒಪ್ಪಿತ ದರ ಎಲ್ಲರೂ ಕೂಡಿ ತೆಗೆದುಕೊಂಡ ದರ ಅದು ಅಂತ. ನೀವು ಕೋರ್ಟ್ಗೆ ಹೋಗೋದ್ರಿಂದ ವಿಳಂಬ ಆಗ್ತದೆ. ನೀವು ಹೋಗ್ತಿದ್ರೆ ಹೋಗ್ಬೋದು, ಅವ್ರೇನ ಅಭ್ಯಂತರ ಮಾಡಿಲ್ಲ. ಆದ್ರೆ ವಿಳಂಬ ಆಗ್ತದೆ. ಒಪ್ಪಿತ ದರನ ಘೋಷಣೆ ಮಾಡ್ತೀವಿ ಅಂತಾರೆ. ಅದನ್ನು ಒಪ್ಕೊಳ್ಬಹುದು ಅಥವಾ ಬಿಡಬಹುದು. ಸರ್, ಒಪ್ಪಿದ ದರ ನೀವು ಮಾಡ್ತೀರಿ, ಯಾವಾಗ ಮಾಡ್ತೀರಿ ಅಂತಕ್ಕಂಥದ್ದು. ಯಾಕಂದರೆ ಕಳೆದ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಕಾರಜೋಳ ಸಾಹೇಬರು ನೀರಾವರಿ ಮಂತ್ರಿ ಇದ್ದಾಗ ನಿಮಗೆ 2,000 ಕೋಟಿ ರೊಕ್ಕ ರಿಸರ್ವ್ ಮಾಡಿ ಹೋಗಿದ್ದರು UKPಗೆ. ಆ ದುಡ್ಡವನ್ನು ಕೂಡ ನೀವು ಏನು ಮಾಡಿದ್ರೆ ಗೊತ್ತಿಲ್ಲ, ಖಾಲಿಯಾಗಿ ಹೋಗಿಬಿಡೋದಿಲ್ಲ ಅಲ್ಲಿ. ಅಂದರೆ ನಿಮ್ಮ ಮೇಲೆ ನಮಗೆ ಏನು ಗ್ಯಾರಂಟಿ ಅದ? ಈಗ ಅದು ಅಮೌಂಟದ ವಿಚಾರ ಆಯ್ತು. ನಾನು ಹೇಳೋದು, ನೀವು ಒಪ್ಪಿತ ದರಕ್ಕೆ ನೀವು ಅಬ್ಜೆಕ್ಷನ್ ಮಾಡಾಕತ್ತೀರ, ರೈತರೇ ಒಪ್ಕೊಂಡ ಈಗ ನಾಳೆ ವಿಳಂಬ ಆಯಿತು ಅಂದರೆ ನೀವು ಕೊಡಬೇಕಾಗತ್ತೆ. ರೈತರು ನಿಮ್ಮನ್ನು ಕೇಳಿದ್ರೆ ಏನು ಹೇಳ್ತೀರಿ? ಸರ್, ನಾನು ಹೇಳ್ತಾ ಇದ್ದೀನಿ, ಒಪ್ಪಿದ ದರ ನೀವು ಕೊಡುವಂತ ನಿರ್ಣಯ ಮಾಡ್ಬೇಕಲ್ಲ. ಈಗ ಅವ್ರು ಏನ್ ಹೇಳಿರೋದು, ಬೆಳಗಾವಿ ಸಭೆ ಕರೆದಿವಿ. ಬೆಳಗಾವಿಯಲ್ಲಿ ಒಂದ್ ಹಂತದ ಎಲ್ಲಾ ರೈತರು, ಜನಪ್ರತಿನಿಧಿಗಳು ಮತ್ತೆ ಇವ್ರ ಜೊತೆ ಚರ್ಚೆ ಆಯ್ತು. ಬರುವ ಒಂದು ವಾರದೊಳಗೆ ಬೆಂಗಳೂರಿನಲ್ಲಿ ಇನ್ನೊಂದು ಸಭೆ ಮಾಡಿ ಘೋಷಣೆ ಮಾಡ್ತೀವಿ. ಘೋಷಣೆ ಅಂದ್ರೆ ಚರ್ಚೆ. ಸರ್, ನಾನು ಹೇಳ್ತೀನಿ, ಇದೆಲ್ಲ ನಾಟಕೀಯ. ಇದೇನು ಮಾಡಕ್ಕೈತೆ ನಾಟಕೀಯ. ಅದು ಇವರಿಗೆ ಸಾಧ್ಯನಿಲ್ಲ. ಯಾಕಂದ್ರೆ ಇದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಲ್ಲಿ. ಇದು ಕರ್ನಾಟಕದ ಕಾಂಗ್ರೆಸ್ ನಾಟಕ ಕಂಪ್ನಿ ಆಗೈತಿ. ನಾಟಕ ಕಂಪ್ನಿ ಇದು. ಸುಮ್ಮನೆ ಇವತ್ತು ಕೃಷ್ಣಕ್ಕೆ ನಾವು ಅರ್ಪಣೆ ಮಾಡಕ್ಕೆ ಬರ್ತೀವಿ ಅಂದ್ರೆ ಜನ ರೈತರ ರೊಚ್ಚಿಗೆ ಹೇಳಬಾರ್ದು, ಹೋರಾಟ ಕೇಳಿಬಾರ್ದು ದೇಶದಿಂದ ಇದು ನಾಟಕ ಮಾಡಕ್ಕೈತಾರೆ. ಈ ನಾಟಕ ಬಿಟ್ಟು ನೀವು ಇದು ಉದ್ದೇಶ ಏನದು ಹಿಂಗೆ ಮುಂದೆ ಒತ್ಕೋತ ಹೋಗಿ ಈ ಮುಂದಿನ ಬರ್ತಕ್ಕ ಸರ್ಕಾರ ಮೇಲೂ ಕೂಡ ಭಾಳಷ್ಟು ಹೊರೆ ಬರ್ತಕ್ಕಂಥ ವಾತಾವರಣ
ಇವತ್ತು ಕ್ರಿಯೇಟ್ ಮಾಡಕತ್ತಾರ. ಇವರಿಂದ ಇದು ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಾನು ಹೇಳಕತ್ತೀನಿ. ಈಗ ವಾರದ ಗಡುವು ನೀಡಿರೋ ಒಂದು ವಾರದಾಗ ಯೋಚನೆ ಮಾಡ್ತೀವಿ, ನೀವು ಅವ್ರಿಗೆ ಅವಕಾಶ ಕೊಡ್ತೀರೋ ಅಥವಾ ಈಗಲೇ ಸರ್ ನಾನು 2 ಬಜೆಟ್ ಆಯಿತು, 2 ಬಜೆಟಲ್ಲಿಯೂ ಎಷ್ಟು ದುಡ್ಡು ಇಟ್ಟಾರ ಸರ್ಕಾರ UKPಗೆ ಅದು ಘೋಷಣೆ ಮಾಡಲಿ ಫಸ್ಟ್. ಆಯ್ತು ಸರ್, ಇದಾಯಿತು. ಮತ್ತು 1ನೇ ಹಂತ 2ನೇ ಹಂತ ಬಗ್ಗೆ ಸ್ವಲ್ಪ ಚಕಾರ ಎತ್ತಾ ಇಲ್ಲ ಅವರು. 2ನೇ ಹಂತದಲ್ಲಿನ ನಮ್ಮ ಬಿಜಾಪುರ ಇಡೀ ರಾಜ್ಯದಲ್ಲಿನ ನಮ್ಮ ಉತ್ತರ ಕರ್ನಾಟಕ UKP ಸಂಬಂಧಪಟ್ಟಂಗೆ ಹಳ್ಳಿಗಳಲ್ಲಿ ಸಾಕಷ್ಟು ಕಾಲಿಗೆ ಅಡ್ಡಿ ಡಿಗ್ ಮಾಡಿಬಿಟ್ಟಾರ. ಈಗ 1 ಎಕರೆ ಇದ್ದಾವ, 1.5 ಎಕರೆ ಇದ್ದಾವ. ಕಾಕಂಡಿಕೆಯಲ್ಲಿ ನಾನು ಸಾಕಷ್ಟು ರೈತರನ್ನ ನಾನು ನೋಡಿದ್ದೀನಿ, ಭೇಟಿಯಾಗಿದ್ದೀನಿ. 1.5 ಎಕರೆ ಜಮೀನು ಅದ, ಒಟ್ಟು ಕಿನಾಲ್ ಡಿಗ್ ಮಾಡಿ ಹೋಗ್ಬಿಟ್ರ. ಅವರಿಗೆ ಉಳುಮೆ ಮಾಡೋಕೆ ಏನು ಹೊಲಾನೇ ಇಲ್ಲ. ಅಲ್ಲಿ 10 ವರ್ಷ ಆಯಿತು. ಹೌದು, ನೀವು ಈಗ ಚಕಾರ ಎತ್ತಕತ್ತೀರಿ. ಬಾಗಿನ ಅರ್ಪಣೆಗೆ ಮುಂತ ಚಕಾರ ಎತ್ತಲಿಲ್ಲ. 2 ವರ್ಷ ಈ ಅವರು 2013-18 ಅವಧಿಯೊಳಗಾಗಿರೋ ಕಾಮಗಾರ ನಿಮ್ಮ ಸರ್ಕಾರ ಬಂದಾಗ ಚಕಾರ ಎತ್ತಲಿಲ್ಲ, ಅಧಿವೇಶನದೊಳಗೆ ಚಕಾರ ಎತ್ತಿಲ್ಲ. ಈಗ ಬಂದು ಹೋದ್ಮೇಲೆ ಸರ್ ಚಕಾರ ಯಾಕೆ ಎತ್ತಾ ಇದೀವಿ ಅಂದ್ರೆ ಕೋರ್ಟ್ ಅವಾರ್ಡ್ ಆದ ಡೇಟ್ಗಳು ಬೇಕಲ್ಲ. ಆ ಸಂದರ್ಭದಲ್ಲಿ ಕೋರ್ಟ್ ಆಗಿರಲಿಲ್ಲ. ಈಗೆಲ್ಲ ಕೋರ್ಟ್ ಅವಾರ್ಡ್ ಇವ್ರ ಸರ್ಕಾರ ಬಂದ ತಕ್ಷಣ ಕೋರ್ಟ್ ಅವಾರ್ಡ್ ಆಗಿದಾವ, ಕೊಡತ್ತಾಗಿದಾವ. ಸರ್ ಹೇಳಿದ್ರು ಈಗ ಚುನಾವಣಾ ಪೂರ್ವ ಕೃಷ್ಣ ಆಂದೋಲನ ಮಾಡಿ ವರ್ಷಕ್ಕಿಂತ ರೊಕ್ಕ ಇಡ್ತೀನಿ ಅಂತ ಹೋದ್ರು. ಈವರೆಗೂ ನಿಮ್ಮ ಆಂದೋಲನ ಆಗಲಿಲ್ಲ, ಅವ್ರ ಆಂದೋಲನ ಮಾಡಿ 2.5 ವರ್ಷ ಅಲ್ಲಿಗೆ ಬಂತು. ಸರ್ ದುಡ್ಡು ಇಟ್ಟು ಹೋಗಿದ್ದಾರೆ ಅವರು. ನೀವೇ ಹೇಳ್ತಾ ಇದ್ದೀರಿ ಸರ್ 2,000 ಇಟ್ಟಿದ್ರು. ಪ್ರಶ್ನೆ ಮಾಡ್ತಾ ಇಲ್ಲ ಸರ್ 2,000 ಇಟ್ಟಿದ್ರು. ನಮ್ಮ ಭಾರತೀಯ ಜನತಾ ಇಟ್ಟಿದ್ರು. ಅದನ್ನ ಗ್ಯಾರಂಟಿಗೆ ಬಳಸ್ಕೊಂಡ್ಬಿಟ್ರು. 2,000 ಕೋಟಿ ಕ್ವಶನ್ ಮಾಡ್ಯವು, 2 ಅಧಿವೇಶನದಲ್ಲಿ ಕ್ವಶನ್ ಮಾಡ್ಯವು, ಹೋರಾಟ ಮಾಡ್ಯದ ಅದ್ರ ಸಲುವಾಗಿ. ಈಗ ಇವರು ಒಪ್ಪಿತ ದರಕ್ಕೆ ನಿಮ್ದು ಒಪ್ಪಿಗೆ ಇದೆಯೋ ಇಲ್ವೋ ಅಂತ. ರೈತರ ಒಪ್ಪಿಗೆ ದರ ಏನದಲ್ಲ, ನಮ್ದು ಒಪ್ಪಿಗೆ ಇದ್ದೇ ಇರ್ತೈತಿ. ಅದು ನಾಟಕೀಯ ಅನ್ನೋದು 100ಕ್ಕೆ 100 ಸತ್ಯದ. ತಮಗೂ ಮುನ್ನ ಮಾತನಾಡಿದಂಥ ಮಾತುಗಳ ಫಸ್ಟ್ ಮುಂದೆ ಒಂದು ದಿವಸ ಕ್ಲಿಯರ್ ಆಗ್ತವೆ. ಈ ಸರ್ಕಾರ ಮುಗಿದ್ವಾದ್ರೂ ಕೂಡ ಎಲ್ಲಿ ಮಾಡ್ಯಾರಿ ಸರ್? ತಮ್ಮದೇ ಆದಂಥ ರೈತರಿಗೆ ಕರ್ಕೊಂಡು ಯಾರು ಎಲ್ಲಿ ಇದು ಮಾಡ್ಯಾರ ಸರಿಯಾಗಿ? ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗ ಎಲ್ಲ ರೈತರಿಗೆ ಕರೆಸಿ CM ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ಬೇಕಾಗಿತ್ತಲ್ಲ. ತಾವೇ ಅಧಿಕಾರಿಗಳು ತಮಗೆ ಯಾರಿಗೆ ಬೇಕೋ ಅವ್ರಿಗೆ ಇಟ್ಟೆ ಮಂದಿಗೆ ಪಾಸ್ ಕೊಟ್ಟು ಒಳಗೆ ಕರೆಸಿ ತಮ್ಗೆ ಯಾರೂ ಮಾತಾಡಬಾರ್ದು ಅಂತೇಳಿ ಇದು ನಾಟಕ ಅಲ್ಲ ಇದು. ಹಂಗಿದ್ರೆ ರೈತರೆಲ್ಲ ಕೇಳ್ತಿದ್ರಲ್ಲ, ಪ್ರಶ್ನೆ ಕೇಳ್ತಿದ್ರು ರೈತರು. ಅವ್ರಿಗೊಂದು ಅವಕಾಶ ಕೊಡ್ಬೇಕಾಗಿತ್ತಲ್ಲ, ಯಾಕೆ ಕೊಡಲಿಲ್ಲ? ನೀವೆಲ್ಲಿ ಹೋಗಿದ್ರಿ? ನಿಮ್ಮ ಸಂಸದರಿದ್ರು, ನಿಮ್ಮ ವಿಧಾನ ಪರಿಷತ್ ಸದಸ್ಯರಿದ್ರು. TP ಪ್ರಕಾರ ಎಲ್ಲಾನು ಕೂಡ ಅಧಿಕೃತವಾಗಿ ಮುದ್ರಣ ಹಾಕಿ ಅವ್ರಿಗೆ ಆಮಂತ್ರಣ ಪತ್ರಿಕೆ ಕೊಟ್ಟಿದ್ರು. ಎಷ್ಟು ಮಂದಿ ವಿಧಾನ ಪರಿಷತ್ ಸದಸ್ಯರಿದ್ರು ಬಿಜಾಪುರದಲ್ಲಿ? ಈಗ ಇಬ್ರು ಎನ್ ರವಿಕುಮಾರ್ ಅವರು ಮತ್ತೆ ಇನ್ನೊಬ್ರು ಕೇಶವ ಪ್ರಸಾದ್ ಅವರು, ಆ ಕಡೆ ಹನುಮಂತ ನಿರಾಣಿ ಅವರು. ಎಷ್ಟು ಮಂದಿ BJP ಅವರು ಭಾಗವಹಿಸಿದ್ರಿ ಆಲ್ಮಟ್ಟಿ ಬಾಗಿನ ಅರ್ಪಣೆ ಒಳಗೆ? ಈಗ ಲಾಸ್ಟ್ ಮೂಮೆಂಟ್ಗೆ ಅವರು TP ತಯಾರು ಮಾಡ್ಯಾರ. 1 ಮಿನಿಟ್ ಕೇಳ್ರಿ ಸರ್. ಈಗ TP ಅನ್ನೋದು 1 ವಾರದ ಮುಂಚೆ ಆಗಿದೆ. ಎಲ್ಲರಿಗೆ ಆಮಂತ್ರಣ ಹೋಗಿದ್ರು. ಯಾಕೆ ನಿಮ್ಮ ಅಲ್ಲಿ ಹೋಗಿ ಪ್ರಶ್ನೆ ಮಾಡಲಿಲ್ಲ? ನಿಮ್ಮ ಇವರು ವಿಧಾನ ಪರಿಷತ್ ಸದಸ್ಯರು, ಸಂಸದರು, ರಾಜ್ಯಸಭಾ ಸದಸ್ಯರು. ಸರ್ ನಾನು ಹೇಳ್ತಾ ಇದ್ದೀನಿ, ಇಲ್ಲ ಅವರ ಉದ್ದೇಶ ಅರ್ಥ ಆಗೈತೆ ಭಾರತೀಯ ಜನತಾ ಪಕ್ಷ. ನೀವು ಇಲ್ಲಿ ಪ್ರಶ್ನೆ ಉದ್ದೇಶ ಆಗೈತಿ. ಆದ್ರೆ ಕೆಲವೊಂದು ಕೆಲಸಕ್ಕೆ ಬಿಟ್ಟಿರಬೇಕು. ಆದ್ರೆ ಆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನೀವು ನಿಮ್ಗೆ ಗೌರವ ಇಲ್ಲ ಬಾಗಿನ ಮೇಲೆ, ಗಂಗಾ ಪೂಜೆ ಮೇಲೆ ಅಂದ್ರೆ ನೀವು ಅವ್ರನ್ನ ಏನಂತ ಪ್ರಶ್ನೆ ಮಾಡ್ತೀರಿ? ಸರ್ ಅಲ್ಲಿ ಪ್ರಶ್ನೆ ಮಾಡಲಿಕ್ಕೆ ವಿಧಾನ ಪರಿಷತ್ತು ವಿಧಾನಸಭೆ ಅದೇ ಸರ್. ಶಾಸಕರಿಗೆ ವಿಧಾನಸಭೆ ಬಿಜಾಪುರದ ಮತದಾರರು ಬರೀ ಪಾಲಿಕೆ ಚುನಾವಣೆಗೆ ಮತದಾರರ ಅಲ್ಲ ಅವರು. ಈ ನೆಲದ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ, ಗಂಗಾ ಪೂಜೆ ಬಾಗಿನ ಅರ್ಪಣೆ ಬಗ್ಗೆ ಮಾತಾಡ್ತಾರೆ. ಹೌದಾ? ಅದನ್ನ ಗೌರವ ಸಲ್ಲಿಸಬೇಕಾಗಿತ್ತು. ಅವ್ರದ್ದು ಕರ್ತವ್ಯ ಇದೆ ಇಲ್ಲೋ? ಮತ್ತೆ ಯಾಕೆ ಬರಲಿಲ್ಲ ಅವರು? ಅವರು ಕ್ಷೇತ್ರದಿಲ್ಲ ಸರ್. ಅವರ ವೈಯಕ್ತಿಕ ನೋಡ್ರಿ ಸರ್, ಅವ್ರಿಗೆಲ್ಲ ಇರೋದಿಲ್ಲ. ಇಲ್ಲ ಕರೆಕ್ಟ್ ಸರ್, ತಮ್ಮ ಸತ್ಯವಾದ ಮಾತದ. ಸರ್ಕಾರನೇ KPJNL ಬಂದಾಗ ನಿಮ್ಮ ಒಬ್ರು ಕೂಡ ಒಳಗೆ ಪ್ರಶ್ನೆ ಸರ್ ಒಂದು ಮಾತು ಹೇಳ್ತೀನಿ, ನೀವು ಕೇಳೋ ಮಾತು ಸತ್ಯದ. ಆದ್ರೆ ಅವರು ಇಲ್ಲಿ ಲೋಕಲ್ ಸಿಟಿ ನಮ್ಮ ಬಿಜಾಪುರಕ್ಕೆ ಇರಲೇ ಇರೋದ ಕಾರಣ ಅವ್ರು ಇಂಥ ಒಂದು ಇಂಪಾರ್ಟೆಂಟ್ ಅಲ್ಲಿ ಪೂಜೆ ಪುನಸ್ಕಾರ ಇರ್ಬೋದು. ಅವರು ಅಲ್ಲಿ ಅವರನ್ನು ಕೇಳಿದಾಗ ಇದು ಸಮಸ್ಯೆ ಗೊತ್ತಿದೆ. ಇಲ್ಲ ಅವರ ಸರ್ ಅವ್ರ ನಾಯನತ್ತೀನಿ ಸರ್, ಅವ್ರು ಇಲ್ಲ ಇವತ್ತು. ಉತ್ತರ ಕರ್ನಾಟಕದ ಜೀವನದಿ ಅಂತ ಹೇಳೋದು. ಹೌದು. ಬಾಗಿನ ಅರ್ಪಣೆ, ಹಿಂದೂ ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯ ಬಗ್ಗೆ ಮಾತಾಡೋದು ಒಬ್ರು ಕೂಡ ಇಲ್ಲ ಸರ್. ನೋಡ್ರಿ ಅದು ಹೇಳ್ತಂದ್ರೆ ಅವ್ರು ಬಿಜಾಪುರದವರಾಗಿದ್ದರೆ ಹಂಗೆ ತಪ್ಪು ಮಾಡಿದ್ರೆ ನಾವು ನಿಮ್ಗೆ ಉತ್ತರ ಕೊಡ್ಬೋದಾಗಿತ್ತು. ಅದು ಹೌದು, ಮತದಾರ ಹೌದ್ರು. ಆದ್ರೆ ಅವ್ರದೇ ತಮ್ಮದೇ ಆದಂಥ ಒಂದು ಭಾಗದಲ್ಲಿ ಇಂಥ ಪೂಜೆ ಪುನಸ್ಕಾರ ಇರ್ಬೋದು. ಅಲ್ಲಿ ಒಂದಿನ ಇದೇ ರೀತಿ ಗಂಗಾ ಮಾತೆ ಒಂದು ಪೂಜೆ ಮಾಡ್ತಾ ಇರ್ಬೋದು. ಇಲ್ಲ ಅದು ಸರ್ ಇದು ಹೇಳ್ತಾರೆ ಅಲ್ಲಿ ಇರ್ಬೋದು. ಅವ್ರಿಗೆ ತಮ್ಮದೇ ಆದಂಥ ಒಂದು ಅವ್ರು ಕೇಳಿದಾಗ ಇದು ಉತ್ತರ ಗೊತ್ತಾಗಿತ್ತು, ಬರ್ಬೇಕಾಗಿತ್ತು ನಮ್ದು. ಆದ್ರೆ ಅವ್ರ ಸಮಸ್ಯೆ ಏನಿತ್ತು ನಮಗೆ ಗೊತ್ತಾಗಲ್ಲ. ಅಧ್ಯಕ್ಷರೇ, ನೀವು ಕೇಳೋ ಪ್ರಶ್ನೆಗೆ ನಿಮಗೆ ನೀವೇನು ಉತ್ತರ ಕೊಟ್ಟಿರಲ್ಲ. ಅಲ್ಲಿ ಯಾರು
ತಗೊಂಡು ಮಾಡಿಲ್ಲ ಅನ್ನೋ ಇದಕ್ಕೆ ಈ ಪ್ರಶ್ನೆ ಇಲ್ಲ ಬರೀ ಅದು ನಾನು ಬರಬೇಕಾಗಿತ್ತು ನಾ ಹೇಳ್ತಿದ್ದೀನಿ ಅಂದ್ರೆ ಈ ಪ್ರಶ್ನೆ ಉದ್ಭವನೇ ಆಗ್ತದೆ. ಅವ್ರ ಇಲ್ಲಿ ಅವ್ರ ಸರ ವೈಯಕ್ತಿಕವಾಗಿ ಅವ್ರಿಗೆ ಗುರು ಇಲ್ಲ ಇವತ್ತು ಪೂಜೆ ಬಗ್ಗೆ ಅವ್ರು ಏನೇ ನಿಮ್ಗೆ ಅಧಿಕೃತ ನಿಮ್ದೇ ಆದ ಒಳಗಡೆ ಚುನಾಯಿತ ಮಾಡಿ ಕಳಿಸಿದ್ರಿ ಮಾತಾಡಕ್ಕೆ ಅಂತ ಅವರೇ ಮಾತಾಡಲಾಗ್ಯಾರ. ಸರ್ ಸರ್ ಒಂದು ನಾವು ಒಂದು ಮಾತು ಹೇಳ್ತೀನಿ ಸರ್ ಆಯ್ತು ಈಗ ನಾನು ನಿಮ್ಮ ಮಾತಿಗೆ ಒಪ್ಕೋತೀನಿ. ಇವತ್ತು ನಾವು ಇಲ್ಲಿ ಪತ್ರಿಕಾಗೋಷ್ಠಿ ಕರಿ ಉದ್ದೇಶ ಏನದ ಅಂದ್ರೆ ಇಲ್ಲಿ ನಮ್ಮಲ್ಲಿ ವೈಯಕ್ತಿಕ ಯಾರ್ದು ಹಿತಾಸಕ್ತಿ ಇಲ್ಲ. ಇವತ್ತು ತಾವೆಲ್ಲ ಪತ್ರಕರ್ತರು ಕೂಡ ಇಲ್ಲಿ ಬಂದು ನೀವು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಅಟೆಂಡ್ ಆಗಿ ಪತ್ರಿಕೆ ತುಂಬ ಪ್ರಸಾರ ಮಾಡ್ತೀರಿ. ನಿಮ್ಮದು ವೈಯಕ್ತಿಕ ಹಿತಾಸಕ್ತಿ ಇಲ್ಲ, ಇವೆಲ್ಲ ಸಾಮಾಜಿಕವಾಗಿ ಪತ್ರಿಕಾ ಮಾಧ್ಯಮ ಇರ್ತದೆ. ಆದರೆ ನಾವು ಎಷ್ಟು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ ಸರ್ ಇಲ್ಲಿ? ಕಳೆದ ಪತ್ರಿಕಾಗೋಷ್ಠಿ ಮಾಡಿದ್ವಿ ನಾವು MB ಪಾಲ್ರಿಗೆ. ಸರ್ ಒಂದು ಎರಡು ನಿಮಿಷ ಸರ್ ಒಂದು ನನ್ನ ಮಾತು ನಾನು ಎರಡು ಮಾತು ಕೇಳಿ ನೀವು. ಇವತ್ತು ನಂದಿ ಸಕ್ಕರೆ ಕಾರ್ಖಾನೆ ಬಗ್ಗೆ ನಾವು ಭಾಳಷ್ಟು ವಿಸ್ತಾರ ಚರ್ಚೆ ಮಾಡಿದ್ರಿ. ಇವತ್ತು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಇವತ್ತು ಭಾಳ ತೆಳಗೆ ಬಂದಿದ್ದಾವೆ, ಹಾಳಾಗ್ತಾ ಇದ್ದಾವೆ. ಕೇಂದ್ರ ಸರ್ಕಾರ ಹಿಂಗೆ ಆಗಬಾರ್ದು ದೇಶದಿಂದ ಅದಕ್ಕೆ ಒಳ್ಳೆಯ ಒಂದು ಯೋಜನೆ ಕೊಟ್ಟರು ಕೂಡ ಅದನ್ನು ಬಳಕೆ ಮಾಡಿಲ್ಲ. MB ಪಾಟೀಲರು ಶಿವಾನಂದ ಪಾಟೀಲ್ ಸಾಹೇಬ್ರ ಬಗ್ಗೆ ನಾನು ಮಾತನಾಡಿದಾಗ ಇವತ್ತು ಅವರು ಉಸ್ತುವಾರಿ ಮಂತ್ರಿಗಳಾದರೂ ಅವತ್ತು ಸಕ್ಕರೆ ಮಂತ್ರಿಗಳು ನಮಗೇನು ಉತ್ತರ ಕೊಟ್ಟಾರೇನ್ರಿ? ಪೇಪರ್ ಓದೋದಿಲ್ಲ ಅವರು, ಅವ್ರಿಗೇನು ಮಾಹಿತಿ ಇರೋದಿಲ್ಲ. ಶಿವಾನಂದ ಪಾಟೀಲ್ ಮನೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದಾರಲ್ಲ, ಏನು ಹೇಳಿದಾರೆ? ಏನು ಹೇಳಿದ್ರು ನೀವು ನೋಡಿಲ್ಲ ಪ್ರೆಸ್ ಮೀಟ್? ಇಲ್ಲ, ನಂದಿ ಸಕ್ಕರೆ ಕಾರ್ಖಾನೆ ಬಗ್ಗೆ ಆ ಕೇಂದ್ರ ಸರ್ಕಾರದ ಯೋಜನೆಯನ್ನು ನೀವು ಬಳಸ್ಕೋತಿರಲಿಲ್ಲ ಅನ್ನೋದು ನಮಗೆ ಬರಬೇಕಲ್ಲ ಅದು ಆ ಯೋಜನೆ. ಮತ್ತು ನಾವು ನಮ್ಮ ಪತ್ರಿಕೆ ನಮ್ಮ ಹೇಳಿಕೆಗಳಿಗೆ ಆ ನಂದಿ ಶುಗರ್ ಫ್ಯಾಕ್ಟ್ರಿದು ಭಾಳ ದೊಡ್ಡ ಕಥೆ ಬಿಡ್ರಿ ಕಡೆ ಅದನ್ನ ನೀವು ಸುಮ್ಮನೆ ಅದನ್ನ ಕೆದರಕ್ಕೆ ಹೋಗ್ಬೇಡಿ. ಯಾವ ರೀತಿ ಕೆದರ್ಬೇಡ್ರಿ, ಅದಕ್ಕೆ ಕೆದರಿ ಮತ್ತೆ ಆಯ್ತು ಸರ್. ಈಗ ಒಟ್ಟಾರೆ ಹೇಳೋದು ಅಂದ್ರೆ ಸರ್, ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಹೇಳಿಕೆಗಳು ಎಂದ ಪತ್ರಿಕೆ ಇದಾವಲ್ಲ, ಹೋರಾಟಗಳು ಎಂದಾವಲ್ಲ, ಅವ್ರಿಗೆ ಕಿವಿ ಈ ಕಡೆ ಕೇಳಿ ಕೈ ಬಿಡ್ತಾ ಇದ್ದಾರೆ. ಪ್ರತಿಯೊಂದು ಇವತ್ತು ನಂದಿ ಇರ್ಬೋದು, ಬೇರೆ ಬೇರೆ ರೈತರ ಸಮಸ್ಯೆಗಳಿರ್ಬೋದು, ಎಲ್ಲ ಸಮಸ್ಯೆಗಳನ್ನ ನಾವು ವಿರೋಧ ಪಕ್ಷದವರಾಗಿ ತಿರಾಡ್ತಾ ಇದ್ದೀವಿ, ಹೋರಾಡ್ತಾ ಇದ್ದೀವಿ. ಒಂದು ಕಿವಿ ಒಳಗೆ ಕೇಳಿ ಒಂದು ಕಿವಿಗೆ ಬಿಡ್ತಕ್ಕಂಥ ಒಂದು ಕಿವಿ ಕೇಳಿ ಬಿಡ್ತಕ್ಕಂಥ ಈ ಕಾಂಗ್ರೆಸ್ದ ಕೆಟ್ಟ ನೀತಿ ವಿರುದ್ಧ ನಾವು ನಿರ್ಣಯ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ನಮಗೊಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಇವತ್ತು, ಸೇವಾ ಪಾಕ್ಷಿಕ ತಿರುಗಿಸಿ. ನಾವು ಈ ಸೇವಾ ಪಾಕ್ಷಿಕ ಇವತ್ತು ಬಿಜಾಪುರದಲ್ಲಿ ಕೂಡ ಅದ್ರ ಕಾರ್ಯಾಗಾರದ ನಾಳೆಯಿಂದ 9 ನಮ್ಮ 8 ಮತಕ್ಷೇತ್ರದಲ್ಲಿ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ಬಿಜಾಪುರ ಎಲ್ಲ ಜಿಲ್ಲಾ ಪದಾಧಿಕಾರಿಗಳನ್ನ ಕರ್ಕೊಂಡು ಇವತ್ತು ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಇರ್ಬೋದು, ಇವತ್ತು ಹೋರಾಟ ಮಾಡ್ತಕ್ಕಂಥ ಇರ್ಬೋದು. ಇವತ್ತು ಮಳೆಯಾಗಿ ಸಾಕಷ್ಟು ಹಾನಿಯಾಗಿದೆ. ಅವತ್ತು ನಮ್ಮ ಯಡಿಯೂರಪ್ಪರು ಮುಖ್ಯಮಂತ್ರಿ ಇದ್ದಾಗ ಇನ್ನು ಮಂತ್ರಿಮಂಡಲ ರಚನೆ ಆಗಿದ್ದಿಲ್ಲ, ಒಬ್ಬರೇ ಮುಖ್ಯಮಂತ್ರಿ ಇದ್ದರು. ಮಳೆ ಆದಾಗ ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ರಾಜ್ಯ ಎಲ್ಲ ಸುತ್ತಾಡಿ ಸಮಸ್ಯೆಗೆ ಸ್ಪಂದಿಸಿದ್ರು. ಬಿದ್ದ ಮನೆಗಳಿಗೆ ಹಣವನ್ನು ಕೊಟ್ಟರು. ಇವತ್ತು ಅದ್ರ ಬಗ್ಗೆ ಒಬ್ಬರು ಚಕಾರ ಎತ್ತಕತ್ತಿಲ್ಲ. ಇವತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳಾದಾರ, ಅವರು ಚಕಾರ ಎತ್ತಕತ್ತಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಅವ್ರಿಗೆ ಕಿವಿ ಮತ್ತು ಕಣ್ಣು ಮೂಗು ಎಲ್ಲ ಪೂರ ಒಂದು ಕಲ್ಲು ಬಂಡೆ ಆಗೈತೆ ನೋಡ್ರಿ. ಪ್ರತಿಯೊಬ್ಬರು ಕಾಂಗ್ರೆಸ್ ಶಾಸಕರು ಮಂತ್ರಿಗಳು ಸರ್ಕಾರ ಪೂರ ಕಲ್ಲು ಬಂಡೆ ಅದ, ಅದಕ್ಕೆ ಏನೂ ಆಕಾರ ಇಲ್ಲ. ಇವತ್ತು ಆ ಮಟ್ಟಕ್ಕೆ ಅದು ಕಾಂಗ್ರೆಸ್ ಸರ್ಕಾರ ಹೋಗಿ ಅದ್ರ ವಿರುದ್ಧ ನಾವು ಮುಂದೆ 8 ದಿನ ನಿರಂತರ ನಾವು ಜಿಲ್ಲೆಯಲ್ಲಿ ಪ್ರವಾಸ ಮಾಡೋ ಮೂಲಕ ಇದು ಕಾಂಗ್ರೆಸ್ಸಿನ ಏನು ಈ ಕೆಟ್ಟ ನೀತಿಗಳದಾವ, ವಿರೋಧ ಪಕ್ಷವಾಗಿ ಹೇಳ್ತಕ್ಕಂಥ ಮಾತುಗಳಿಗೆ ಬೆಲೆ ಕೊಡದಂಥ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಾವು ಬರ್ತಕ್ಕಂಥ 8 ದಿನದಲ್ಲಿ ಪ್ರತಿ ಮತಕ್ಷೇತ್ರದಲ್ಲಿ ತಿರುಗಾಡ್ತಕ್ಕಂಥ ಒಂದು ಯೋಜನೆಯನ್ನು ಜಿಲ್ಲೆಯೆಲ್ಲ ನಾಯಕರು ಹಾಕೊಂಡಿದ್ವಿ. ಇಲ್ಲ, ಇನ್ನೊಂದು ನಿಮಗೆ ವಿಷಯ ಅಂತಂದರೆ ಈ ರೈತರ ಬಗ್ಗೆ ಭಾಳ ಈ ಅಕಾಲಿಕ ಮಳೆ ಆಗಿ ಇಡೀ ಮತಕ್ಷೇತ್ರ ಎಲ್ಲ 8 ಮತಕ್ಷೇತ್ರದಾಗ ರೈತರ ಪರಿಸ್ಥಿತಿ ಭಾಳ ಅಧೋಗತಿಗೆ ಬಂದದ. ಕೂಡಲೇ ಏನದ, ನಾನು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಆಗ್ರಹ ಮಾಡ್ತೀನಿ, ಅವ್ರ ಜಮೀನುಗಳಿಗೆ ಹೋಗಿ ಏನದ ರೈತರ ಸರ್ವೆ ಮಾಡಿಕ್ಸಂದ್ರೆ ಆದಷ್ಟು ಏನದ ಬೇಗ ಅವ್ರಿಗೆ ಏನದ ಅನುದಾನ ಕೊಡುವಂಥ ವ್ಯವಸ್ಥೆ ಸರ್ಕಾರ ಮಾಡಲಿ ಅಂತ ಹೇಳಿ ತಮ್ಮ ಮುಖಾಂತರ ನಾನು ಕೇಳ್ತೀನಿ ಭಾಳ. ಯಾಕಂದ್ರೆ ರೈತರ ಬಗ್ಗೆ ನೋಡಿದ್ರೆ ಭಾಳ ಸಂಕಷ್ಟದಲ್ಲಿ ಅದಾರೆ. ಈಗ ಸಮೀಕ್ಷೆ ಅಂತೂ ಆರಂಭ ಆಗಿದೆ, ಜಂಟಿ ಸಮೀಕ್ಷೆ ನಡೆಸ್ತಾ ಇದ್ದಾರೆ. ಬೇಗ ಪೂರ್ಣ ಆಗಿ ಪರಿಹಾರ ಕೊಡಬೇಕಾಗಿರೋದು. ಇದಕ್ಕೆ ತೊಗರಿಗೆ ನೀವು ಹೋರಾಟ ಮಾಡಿದ್ರೆ ಇನ್ನೊಂದು ಪರಿಹಾರ ಕೊಟ್ಟಿಲ್ಲ. ಈಗಿನ ಪರಿಹಾರದ ಬಗ್ಗೆ ಅಲ್ಲ, ಈಗ ಮತ್ತು ಹೇಳೋದಂದ್ರೆ ಹೇಳಬೇಕಾ, ಮಾಡಬೇಕಲ್ಲ. ಪರಿಸ್ಥಿತಿ ಈಗ ಎಷ್ಟೋ ಮನೆಗಳು ಬಿದ್ದಾವೆ. ಈಗ ನೋಡ್ರಿ, ನಮ್ಮ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಸಾಕಷ್ಟು ಏನದ ನಾವು ಮನೆ ಬಿದ್ದಾಗ ಇಮಿಡಿಯೇಟ್ಲಿ ಕುಡಿಸ್ಯಾರ ಅವರು. ಈಗಾದರೂ ಅದನ್ನು ಮಾಡ್ಲಿ ಅಂತ ನಾವು ಹೇಳಕತ್ತೀವಿ ನಾವು ನಿಮ್ಗೆ ಅಷ್ಟೇ. ನಮ್ಮ ಮಾಡಿದೇವು ರೀ ಸರ, ಮಾಡಿದೆವು. ಈಗಾದರೂ ಹೇಳಿದೆವು, ನಾವು ಯಡಿಯೂರಪ್ಪ ಸರ್ಕಾರ ಇದ್ದಾಗ ಸಾಕಷ್ಟು ಕೊಟ್ಟಾರ, ಮನೆಗಳು ಬಿದ್ದ್ರ ತಕ್ಷಣ ಅನುದಾನಗಳು ಸಾಕಷ್ಟು ಮಾಡ್ಯಾರ. ಈಗ ನೀವು ಮಾಡ್ರಿ ಅಂತ ನಾವು ನಿಮ್ಮ ಮುಖಾಂತರ ನಾವು ಆಗ್ರಹ ಮಾಡ್ತೀವಿ. ರೈಟ್. ಇನ್ನೊಂದು ಅಧ್ಯಕ್ಷರೇ, ಕೃಷ್ಣೆಯ ಒಡಲಲ್ಲೇ ಮನೆ ಮಾಡಿಕೊಂಡು ಇರ್ತಕ್ಕಂಥ ಬಳ್ಳೂರಿಯವರು ಇದ್ದಾರೆ. ಮೊನ್ನೆ ಕಾರ್ಯಕ್ರಮದಲ್ಲಿ ಅಟ್ಲೀಸ್ಟ್ ಅದರ ಕುರಿತಾಗಿ ಏನು ಹಿನ್ನೀರಿನ ಏನು ಸಮಸ್ಯೆಗಳದಾವ ಅವುಗಳ ಕುರಿತಾಗಿ ಧ್ವನಿ ಎತ್ತಲಿಲ್ಲ ಅಲ್ಲಿ ಮುಖ್ಯಮಂತ್ರಿ ಎದುರಿಗೆ ಅನ್ನೋದು ನಮ್ಮ ಪ್ರಶ್ನೆ.
ನಮ್ಮ ಮಂತ್ರಿ ಏನಿಲ್ಲ ಸರ್, ನಮಗೆ ಯಾರಿಗೆ ಬಿಟ್ಟು ಲಾಠಿ ಚಾರ್ಜ್ ಆಗೈತೆ ಅಲ್ಲಿ ಗೊತ್ತಿಲ್ಲ ಯಾಕೆ ಸರ್. ಇಲ್ಲ, ಲಾಠಿ ಚಾರ್ಜ್ ಆಗೈತೆ ಅವತ್ತು, ಅದು ಭಾಳ ಪತ್ರಿಕೆಯಲ್ಲಿ ಪ್ರಚಾರ ಆಗಿಲ್ಲ. ಅವತ್ತೇನು ರೈತರಿಗೆ ಬೆಟ್ಟ ಅದಂತ ರೈತರಿಗೆ ಲಾಠಿ ಚಾರ್ಜ್ ಮಾಡಿ ಕಳಿಸಿದಾರೆ. 1 ಮಿನಿಟ್ ಮಾತಾಡಲಿ ಅವರು. ಮೂರನೇ ಹಂತದ ಬಗ್ಗೆ ನಿರೀಕ್ಷೆ ಇಟ್ಟಿರ್ತಕ್ಕ 2 ಜಿಲ್ಲೆಯ ರೈತರು ಸಂತ್ರಸ್ತರು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಾರೆ. ಮತ್ತು ಈ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೊದಲನೇ ಹಂತ ಇರ್ಬೋದು, ಮೂರನೇ ಹಂತ ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ನಾನು ಜಿಲ್ಲಾಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ 3 ತಿಂಗಳ 1 ವರ್ಷಗಟ್ಟಲೆ ಹೋರಾಟ ನಾವು ಮಾಡಿ ನಮಗೆಲ್ಲ ಗೊತ್ತೈತಿ. ಅದು ಪರಿಹಾರಧನದ ಏಕರೂಪದ ಪರಿಹಾರ ಕೊಡುವಂಥದ್ದು ಇರ್ಬೋದು, ಮತ್ತು ಮೂರನೇ ಹಂತ ಮಾಡುವಂಥದ್ದು ಇರ್ಬೋದು, ಕೆರೆ ತುಂಬುವಂಥದ್ದು ಇರ್ಬೋದು, ಹೋರಾಟ ಮಾಡಿದೆ. ಮತ್ತು BJP ಸರ್ಕಾರದಾಗ ಅದು ಜಾರಿನೂ ಮಾಡಿವಿ ನಾವು 2012ರಾಗ ಕೆರೆ ತುಂಬುವ ಕಾರ್ಯಕ್ರಮ ಮಸೂದೆಗಳು ಜಾರಿ ಮಾಡಿದ್ದು BJP ಸರ್ಕಾರದ. ಅವತ್ತು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿದು, ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಮಂತ್ರಿ ಇದ್ದರು. ಅದು ಪೂರ್ತಿ ಕ್ರೆಡಿಟ್ BJPಗೆ ಬರ್ತಕ್ಕಂಥದ್ದು. ಅದು ಮುಂದುವರ್ಸ್ಕೊಂಡು ಬಂದಿದ್ದು ಅದು ಮಾತು ಬೇರೆ. ಆದ್ರೆ ಕೋರ್ಟ್ನಾಗಿದ್ದರೂ ಸಹಿತ, ಕೃಷ್ಣಾ ನ್ಯಾಯಾಧಿಕರಣ ಮುಂದೆ ಕೇಸ್ ಇದ್ರೂ ಸಹಿತ ಅದಕ್ಕೆ ಬೆಲೆ ಕೊಡಲಾರ್ದೇ ನಮ್ಮ ಮ್ಯಾಗ ಕೇಸ್ ಆದರೂ ಆಗಲಿ ಅಂತ ತಿಳ್ಕೊಂಡು ಬಸವರಾಜ ಬೊಮ್ಮಾಯಿ ಅವರು ದಿಟ್ಟ ನಿರ್ಧಾರ ತಗೊಂಡ A ಮತ್ತು B ಸ್ಕೀಮ್ ಕರ್ನಾಟಕಕ್ಕೆ ಮಾತ್ರ ಯಾಕೈತಿ, ಮಹಾರಾಷ್ಟ್ರಕ್ಕಿಲ್ಲ, ಆಂಧ್ರಕ್ಕಿಲ್ಲ, ಇದಕ್ಕೆ ಯಾಕೈತಿ ಅಂತಕ್ಕಂಥ ಮಾತನ್ನ ಅಧಿಕಾರಿಗಳಿಗೆ ಹೇಳಿದನ್ನ ಟೆಂಡರ್ ಕರೆದು ಕಾಮಗಾರಿ ಶುರು ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಇವತ್ತು ಆಲ್ಮಟ್ಟಿಗೆ ಅವ್ರು ಬಂದಂಥ ಸಂದರ್ಭದಲ್ಲಿ ಈ 2 ಸಭೆಗಳನ್ನು ಮಾಡಿದಾರೆ ಅವರು ಬೆಂಗಳೂರಿನಲ್ಲಿ. ಜನಪ್ರತಿನಿಧಿಗಳು ಮತ್ತು ರೈತರ ಮುಖಂಡರ ಸಭೆಯನ್ನು ಕೂಡ ಮಾಡಿದ್ದಾರೆ. ನಮಗೆ ಏನಾಗಿದೆ ಅಂತ ಹೇಳಿದ್ರೆ ಇವ್ರ ಮೇಲೆ ಭರವಸೆ ಇಲ್ಲ ನಮಗೆ. ನೀವು ಯಾಕೆ ಭಾಗವಹಿಸಿಲ್ಲ ಅಂತ ಕೇಳಕತ್ತೀರಿ ನೀವು. ನಿತ್ಯ ಹೇಳ್ತೀವಿ ನಾವು, ನಿತ್ಯ ಹೇಳಿದ್ರು ಅದ್ರ ಬಗ್ಗೆ ಸ್ಪಂದನೆ ಇಲ್ಲ. ಎಷ್ಟು ಟೈಮ್ ಬೇಕು ಇವ್ರಿಗೆ ಬೆಲೆ ನಿಗದಿ ಮಾಡೋಕೆ? ಬೆಲೆ ಟೈಮ್ ಎಷ್ಟು ಬೇಕು ಹೇಳಿ ನೋಡ್ರಿ ನೀವು. ಮತ್ತು ಇವರೇ ಹೇಳ್ಕೊಂಡು ಬಂದಾರ 2012ರಾಗ ಕಾಂಗ್ರೆಸ್ ಕಡೆಗೆ, ಕೃಷ್ಣ ಕಡೆಗೆ ಎತ್ಕೊಂತ ಬಳ್ಳಾರಿಯಿಂದ ಪಾದಯಾತ್ರೆ ಮಾಡಿ ಕೂಡಲ ಸಂಗಮದವರೆಗೆ ವರ್ಷ 50,000 ಕೋಟಿ ಇಟ್ಟೇವೆ ಅಂತ ಹೇಳ್ಯಾರ. ಒಟ್ಟು 2012ರಿಂದ ಇಲ್ಲಿವರೆಗೆ 8 ವರ್ಷ 7 ತಿಂಗಳು ಅಧಿಕಾರ ಮಾಡ್ಯಾರ ಅವರು. 8 ವರ್ಷ 7 ತಿಂಗಳದಾಗ ವರ್ಷಕ್ಕೆ 50,000 ಕೊಡ್ತೇವೆ ಅಂದವ್ರು ಎಷ್ಟು ಕೊಟ್ಟಾರ? ಈಗ ಉತ್ತರ ಕೊಡ್ಬೇಕಲ್ಲ ಅವರು. ಇದನ್ನು ಕೇಳೀವಿ ನಾವು, ಫೇಸ್ಬುಕ್ ಮುಖಾಂತರ ಕೇಳಿದ್ರೆ ನಾ ಪ್ರಶ್ನೆ ಅದನ್ನು ಉತ್ತರ ಹೇಳಿ ಹೋಗ್ಬೇಕಂತ ಕೇಳಿ ಆಲ್ಮಟ್ಟಿಗೆ ಬಂದಾಗ. ಬರೀ ಪೂಜೆ ಮಾಡೋಂಥದ್ದು ಒಂದೇ ಅಲ್ಲ, ಪೂಜೆ ನಮ್ಮ ಸಂಸ್ಕಾರ, ಧರ್ಮದ ಪದ್ಧತಿ, ಆ ಕೃಷ್ಣಗೆ ಅರ್ಪಣೆ ಮಾಡ್ತಕ್ಕಂಥ ಗೌರವ ಭಕ್ತಿ ಅದು ಸರಿ. ಅದ್ರ ಜೊತೆಗೆ ಕೃಷ್ಣ ಮಕ್ಕಳಿಗೆ ಏನು ನಾವು ಬಾಧಿತಾಗಿದ್ದೀವಿ, ಊರುಗಳನ್ನ ಕಳ್ಕೊಂಡಿವಿ, ಜಮೀನು ಕಳ್ಕೊಂಡಿವಿ, ಆ ನೀರು ನಮ್ಮ ಹೊಲಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಏನು ಅರ್ಥ ಇದು? ಸಿಮೆಂಟಿನ ಆಯುಷ್ಯ ಯಾಕೆ ಬರ್ತಿದ್ದು? ಇವ್ರಿಗೆ ಸಿದ್ದರಾಮಯ್ಯ ಕಲ್ಪನೆ ಇಲ್ಲ ಅಂತ ಹೇಳಿದ್ರೆ ನೀವು ಗ್ಯಾರಂಟಿ ಕೊಡ್ರಿ, 97,000 ಕೊಟ್ಟೇವೆ ಅಂತ ಏನು ಪೇಪರ್ ಅದು ನೋಡಿದೆ ನಾವು. ಕೊಡ್ರಿ, ಇನ್ನ 2 ಲಕ್ಷ ಕೋಟಿ ಕೊಡ್ರಿ, ಕೊಡಕ್ಕೆ ಯಾರು ಮಾಡಿದಾರೆ ನಿಮಗೆ? ಇದಕ್ಕೊಂದು ವ್ಯವಸ್ಥೆ ಮಾಡಬೇಕಲ್ಲ. ಹಿಂದಿನ ಸರ್ಕಾರ ಕೃಷ್ಣ ಬಾಂಡ್ ಮಾಡಿದ್ರು, ಮತ್ತೊಂದು ಮಾಡಿದ್ರು ಹಿಂದಿನ ಮಲ್ಯ ಅಂತ ಮಾಡಿದೈತಿ, ಉದಾಹರಣೆ ಐತಿ ಇಲ್ಲಿ. ಅದು ಯಾಕೆ ನಿಮಗೆ ಬರ್ತಾ ಇಲ್ಲ ಇವತ್ತು? ಇದ್ರ ಸಲುವಾಗಿ ನಮ್ಮವ್ರು ಯಾರು ಅಲ್ಲಿ ಭಾಗವಹಿಸಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ನಾವು ಉದ್ದೇಶ ಹೇಳ್ತೀನಿ ನಿಮಗೆ, ಅಂದ್ರೆ ಇವ್ರೇನು ಮಾಡೋದಿಲ್ಲಪ್ಪ, ಯಾಕೆ ಹೋಗ್ಬೇಕು ಇವ್ರ ಹತ್ರ? ನಮಗೆ ಇಚ್ಛೆ ಇತ್ತಂದ್ರೆ ಒಂದು ಘೋಷಣೆ ಮಾಡಿ ಹೋಗ್ಬೇಕಾಗಿತ್ತು. ಅವರು ಏನು ರೇಟ್ ಘೋಷಣೆ ಮಾಡಬೇಕಾಗಿತ್ತು. ಬೊಮ್ಮಾರಿದ್ದಾಗ 25,000 ಎಕರೆಗೆ ನೀರಾವರಿಗೆ 20 ಲಕ್ಷ ಒಣಬೇಸಾಕ ಚೆಕ್ನ ಕೊಟ್ಟೇವೆ. ಒಂದು ಕರೋಡ್ ಸಾವಿರ ಇದ್ದಾಗ ನಂದಿ ಫ್ಯಾಕ್ಟ್ರಿ ಚೆಕ್ನು ಕೊಟ್ಟೇವೆ ನಾವು. ಇವತ್ತು ಮತ್ತು ಭೂಮಿ ಬೆಲೆ ಹೆಂಗೈತಂದ್ರೆ ಇವತ್ತು ಈ ಯೋಜನೆ NTPC ಬಂದ ಮೇಲೆ KIDBಯಲ್ಲಿ 3,000 ಎಕರೆ ಮಳವಾಡ ಹತ್ರ ನಾವು ತೊಗೊಂಡ ಮೇಲೆ ಇವತ್ತು ಭೂಮಿ ಬೆಲೆ ದಿನಕ್ಕೆ ದಿನ ಜಾಸ್ತಿ ಆಗತೈತಿ. ಇಲ್ಲಿ ಇವತ್ತು ಎಕರೆ 50 ಲಕ್ಷದಿಂದ 1 ಕೋಟಿ ತನಕ ಆಗ್ಲಾಕತೈತಿ ಇವತ್ತು ರೇಟ್. ಇದು ಸುಳ್ಳಲ್ಲ. ಇದು ನಮ್ಮ ಊರಿಗೆ ಬರಬೇಕಾದ್ರೆ ಕೊಲ್ಲಾರ್ಕ ನೀವು ಯಾರು ಭೂಮಿಯನ್ನು ಕೊಡಂಗಿಲ್ಲ. ಇಂಥ ಪರಿಸ್ಥಿತಿ ಒಳಗೆ ರೇಟಿನ ಬಗ್ಗೆ ಮೀನಾಮೇಷ ಮಾಡಬಾರ್ದು. ಯಾರೋ ಬಾಗಲಕೋಟೆಗೆ 1 ಎಕರೆ ಕೋಟ 10 ಕೋಟಿ ಮಾಡ್ತೀವಿ, 20 ಕೋಟಿ ಮಾಡ್ತೀವಿ, ಮಾಡಿರ್ಬೋದು. ಕೋಟಿಗೆ ಅಧಿಕಾರ ಐತದು. ಎಣ್ಣೆ ಆದ ಪ್ಲಾಟಿನ ಜಮೀನು ತೊಗೊಂಡ್ರಿ ಅಂದ್ರೆ ಎಣ್ಣೆ ಪ್ಲಾಟಿನ ರೇಟ್ ಬಂದ್ಬಿಡ್ತದೆ ಅದಕ್ಕೆ. ಹಂಗಂತ ಹೇಳಿ ನಾವು ಕೊಡಂಗಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಹೆಂಗಿದು? ನಾವು ನೋಡಂಗಿಲ್ಲ. ಮೊನ್ನೆ ಏನು ಉತ್ತರ ಕೊಟ್ರಲ್ಲಿ ನೀರಾವರಿ ಮಂತ್ರು, ನಾವು ಇದನ್ನು 3ನೇ ತೊಗೊಳಂಗಿಲ್ಲಪ್ಪ ಅಂದ್ರೆ ಏನು? ಕೋರ್ಟ್ಗೆ ಬೆಲೆ ಇಲ್ಲ ನಿಮ್ಗೆ, ಜನರಿಗೂ ಬೆಲೆ ಇಲ್ಲ, ಕೋರ್ಟಿಗೂ ಬೆಲೆ ಇಲ್ಲ. ಯಾವ ಸರ್ಕಾರ ಇದು? ಎಲ್ಲಿ ಹೊಂಟ ಸರ್ಕಾರ ಇದು? ಉತ್ತರ ಹೇಳ್ಬೇಕಲ್ಲ ಅದಕ್ಕೆ. ಅದಕ್ಕಾಗಿ ನಾವು ಅದಕ್ಕೆ ಭಾಗವಹಿಸಲ್ಲ. ಉದ್ದೇಶವಿದೆ. ಏನಾದ್ರು ಇವ್ರು ಮಾಡಂಗಿಲ್ಲಪ್ಪ, ನಮ್ಮ ಬಾಯ ಕಾಳು ಮಾಡ್ಕೊಂಡು ಅವ್ರ ಮ್ಯಾಗ ನಂಬಿಕೆನೇ ಇಲ್ಲ, ವಿಶ್ವಾಸ ಇಲ್ಲ, ಅಲ್ಲಿ ಹೋಗಿ ಮಾತಾಡೋ ಉಪಯೋಗ ಇಲ್ಲ ಅಂದ್ರೆ ಇಲ್ಲಿ ಮಾತಾಡೋ ಉಪಯೋಗ ಇಲ್ಲ. ಎಲ್ಲಿ ಮಾತಾಡಕತ್ತೀವಿ ನಾವು? ಮಾತಾಡಲ್ಲೇ ಮಾತಾಡ್ಲಿಲ್ಲ ಅಂದ್ರೆ ಇಲ್ಲಿ ಮಾತಾಡಿ. ಸರ್ಕಾರ ನಾವು ಇದ್ದಾಗ ಜವಾಬ್ದಾರಿ ಮಾಡೇವ್ ನಾವು. ಈಗ ಎಲ್ಲಿ ನೋಡ್ರಿ, ನಿಮ್ಮಲ್ಲಿ ನೀವು ಅಧಿಕಾರದಾಗ ಇದ್ದವರೇ ಮಾತಾಡಲಾಗ್ಯಾರ. ಅಲ್ಲಿ ಹೋಗಿ ಮಾತಾಡ್ಲಿಲ್ಲ, ವೇಸ್ಟ್ ಅನ್ನೋದಾದ್ರೆ ಇಲ್ಲಿ ಮಾತಾಡೋದು ವೇಸ್ಟ್. ಅಲ್ರಿ, ವಿಧಾನಸೌಧದಾಗ ಇವ್ರು ಮಾತಾಡಿಲ್ಲ. ಯಾರು PS ಪೂಜಾರಿ ಇದ್ರು, ನಿರಾಣಿ ಅವರಿದ್ರು. ಯಾವ ಸಚಿವರು, ನಮ್ಮ ಜಿಲ್ಲೆ ಯಾವ ಸಂಸದರು, ಯಾವ ವಿಧಾನ ಪರಿಷತ್ ಮಾತಾಡೋರಲ್ಲಿ ಯಾರು ಹೋದ್ರು? ಅಲ್ಲಲ್ಲ, ಇಬ್ರು ಮಾತಾಡೋರು ಮೀಟಿಂಗ್ನಾಗ. ಅಲ್ಲಿ ನಿಮ್ ಬಾಗಿನ ಅರ್ಪಣೆಗೆ ನಿಮ್ ಸಂಸದರು ವಿಧಾನ ಪರಿಷತ್ ಸದಸ್ಯರು ಬಂದಿಲ್ಲ. ಯಾವ ಮೀಟಿಂಗ್ ಕರೆದಾರ ಅಲ್ಲಿ ಮಾತಾಡೋರಲ್ಲ ನಮ್ಮವರು. ಮತ್ತೆ ಇಲ್ಲಿ ಅಲ್ಲಿ ಮಾತಾಡಿದ್ಮ್ಯಾಗ ಇಲ್ಲಿ ಮಾತಾಡೋದು ಅಪ್ರಸ್ತುತ ಆಗತ್ತದ.
ಇದು ಅದು ಕೊಡುವವರೆಗೆ ಒಂದು ರಾಜಕೀಯ ಪಕ್ಷವಾಗಿ ರಾಜಕೀಯ ಪಕ್ಷವಾಗಿ ನಾವು ಅದಕ್ಕೆ ಬಿಡುವಂಗಿಲ್ಲ ಅದನ್ನ. ಇದು ಹೋರಾಟ ತಗೋತೀವಿ ಮುಂದೆ ನಾವು. ಇಲ್ಲಿ ಕೇಳ್ರಿ, ನಾವು ಕೇಳೋ ಪ್ರಶ್ನೆ ಏನಂತಂದ್ರ, ನೀವು ಅಲ್ಲಿ ಮಾತಾಡಿದ ಕುರ್ತಾಪ ಯಾವ ಪ್ರಶ್ನೆ ಅವ್ರ ಗಮನಕ್ಕೂ ಇಲ್ಲ, ಏನ್ ಮಾತಾಡಿದ್ರಿ ಏನಿಲ್ಲ ಅನ್ನೋದು ಒಂದ್ ಪತ್ರಿಕಾಗೋಷ್ಠಿ ಹೇಳ್ಬೇಕಾಗಿತ್ತಲ್ಲ. ಅದು ಬೆಳೆ ನಿಗದಿ ಮಾಡೋದು ಮಾತಾಡೋರು, ಒತ್ತಾಯ ಮಾಡ್ಯಾರ. ಜಲ್ದಿ ಚೆಕ್ ಕೊಡ್ಬೇಕಂತ ಮಾತಾಡೋರ, ಮೆರಡಿ ಅವ್ರು ಮಾತಾಡ್ರ, PS ಪೂಜಾರ್ ಮಾತಾಡಾರ. ಅಲ್ರಿ ಅಲ್ಲಿ ಬಾಗಿನ ಅರ್ಪಣೆಗೆ ಬಂದಿಲ್ಲ ಅವರು, ಎಲ್ಲಿ ಇಲ್ಲೆಲ್ಲ ಮುಳುಗಡೆ ಅಲ್ಲಿ ಸಭೆ ಇತ್ತಲ್ಲ ಬೆಂಗಳೂರಿನಾಗ್ಲೆ, ಅಲ್ಲಿ ಮಾತಾಡ್ರ ನಮ್ಮವ್ರು ಯಾರು ಸುಮ್ಮನೆ ಬಂದಿಲ್ಲ. ಬೆಂಗಳೂರು ಮೀಟಿಂಗ್ನಾಗ ತಿಮ್ಮಾಪುರ ಅವರು ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಯ ಮಂತ್ರಿಯಾಗಿ ಈ ಕ್ವಶನ್ ಎತ್ತಿದ್ದಕ್ಕೆ ಅವ್ರು ಚೀಮಾರ್ ಹಾಕ್ಯಾರ. ಅವರು DK ಶಿವಕುಮಾರ್ ಅವರು ಒಬ್ಬ ನಮ್ಮ ರಾಜ್ಯದ ಮಂತ್ರಿ ಅವರು, ಅವ್ರಿಗೆ ಕಿಮ್ಮತ್ತಿಲ್ಲ ಇಲ್ಲಿ. ಇಲ್ಲ ನೀವು ಆಲ್ಮಟ್ಟಿ ಪ್ರೆಸ್ ಮೀಟ್ ಮಾಡ್ದಲ್ಲಿ ಅವ್ರು ಅಪ್ರಿಶಿಯೇಟ್ ಮಾಡಿದ್ರು. ತಿಮ್ಮಾಪುರ ಅವ್ರು ರೈತರ ಪರನೇ ನಿಂತ್ಬಿಟ್ರೆ ಸರ್ಕಾರ ಸರ್, ಅದು ಹೊರಗೆ ನಾಟಕ ಹೇಳ್ತಾರ. ಅವ್ರು ನಾಟಕ ಕಂಪ್ನಿ ಆಯ್ತದ, ಹೊರಗೊಂದು ಒಳಗೊಂದು. ಒಳಗೆ ಮೀಟಿಂಗ್ ನಡೆದಂತ ವಿಷಯಗಳನ್ನು ಬೆಂಗಳೂರು ನಡೆದ ಮೀಟಿಂಗ್ ವಿಷಯ ಕಲೆಕ್ಟ್ ಮಾಡ್ಕೋರಿ. ಅವತ್ತು ತಿಮ್ಮಾಪುರಕ್ಕೆ ಚೀಮಾರಿ ಹಾಕಿದಾರೆ ಅವರು. ನೀವು ಒಬ್ಬ ರಾಜ್ಯದ ಮಂತ್ರಿಯಾಗಿ ಇಂಥ ಕ್ವಶನ್ ಕೇಳಬಾರ್ದು. ಆಂತರಿಕ ಸಭೆಯೊಳಗೆ ಬಹಿರಂಗ ಆಗೈತೆ ಸರ್. ಹೊರಗೆ ಬಂದು ಪತ್ರಿಕೆ ಒಳಗೆ ಹೇಳಿದ್ದಾರೆ. ಕಾಂಗ್ರೆಸ್ ಶಾಸಕರು ಹೋರಾಟ ಮಾಡಿದ್ರು. ಇನ್ನೊಂದು ಸರ್, ಉಮೇಶ್ ಕಾರಜೋಳ ಅವ್ರು ಸ್ವಲ್ಪ ಎರಡು ಮಾತನ್ನು ಮಾತಾಡ್ತಾರೆ. ಸರ್, ಉಮೇಶ್ ಕಾರಜೋಳ ಎರಡು ಮಾತಾಡ್ತಾರೆ. ಕನ್ನಡ ಬರುತ್ತೇನು ಪೈಲ ನಿಮ್ಮ ಮಕ್ಕಳಿಗೆ ನಿಮ್ಮ ಮೊಮ್ಮಕ್ಕಳಿಗೆ ಕೇಳಿ, ನಿಮ್ಮ ಮನೆಯವ್ರಿಗೆ ಕೇಳಿ, ಆಮೇಲೆ ರಾಷ್ಟ್ರಪತಿಗಳಿಗೆ ಕೇಳಾಕತ್ತೆ. ಇದು ಒಂದು ವಿಷಯ. ಎರಡನೇ ವಿಷಯ, ಮೊನ್ನೆ ನಡೆದ ಈದ್ ಮಿಲಾದ್ ಹಬ್ಬದ ಬಗ್ಗೆ ಈ ಸರ್ಕಾರ, ದರಿದ್ರ ಸರ್ಕಾರ ಬಂದ ಮೇಲೆ ಒಂದು ಸಮಾಜನ ಓಲೈಕೆ ಮಾಡೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಮ್ಮ ಮುಸ್ಲಿಂ ಬಾಂಧವರು ಯಾಕೆ ಈ ರೀತಿ ಹಿರಿಯರು ಅವರಲ್ಲಿ ಪೂಜ್ಯರದಾರ ಅವರೆಲ್ಲರೂ ಯಾರು ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಆ ಯಂಗ್ಸ್ಟರ್ಗಳು, ಮುಸಲ್ಮಾನ್ ಯಂಗ್ಸ್ಟರ್ಗಳು ದಾರಿ ತಪ್ತಾರ. ಇಲ್ಲಿ ನಮ್ಮಲ್ಲಿ ತಪ್ಪ್ಯಾರ ಇಲ್ಲ ಅನ್ನಂಗಿಲ್ಲ. ಇಂದೋರ್ನ ಸಲ್ಮಾನ್ ಲಾಲಾ ಅಂತೇಳಿ ಗ್ಯಾಂಗ್ಸ್ಟರ್, ಅವನ ಫೋಟೋ ಪ್ರದರ್ಶಿಸಿದರು. ಇಲ್ಲಿ ಡಿಪಾರ್ಟ್ಮೆಂಟ್ದವ್ರಿಗೆ ಒಬ್ಬರಿಗೆ ಕಣ್ಣಿಗೆ ಕಾಣಿಸ್ಲಿಲ್ಲ. ವಿಡಿಯೋ ಅದಾವೆ, ಫೋಟೋ ಅದಾವೆ, ಅದ್ರಾಗ ಅವರು ಅದಾರ ಡಿಪಾರ್ಟ್ಮೆಂಟ್ದವರು. ಯಾಕೆ ಅದ್ರ ಬಗ್ಗೆ ಕೇಸ್ ಆಗಲಿಲ್ಲ ಅಂತ ಗೊತ್ತಾಗಲಿಲ್ಲ. ಎರಡನೇದು 15 ನಿಮಿಷ ಪೊಲೀಸ್ ಹಟಾವತ್ತು ತಮಗೆಲ್ಲ ಗುರ್ತದ. ಅದ್ರ ಬಗ್ಗೆನೂ ಕೇಸ್ ಮಾಡ್ಯಾರ FIR. ಆದರೆ 2 ದಿವಸ ಮೇಲೆ 5ನೇ ತಾರೀಕು ಆದರೆ 7ನೇ ತಾರೀಕು ಮಾಡಿದರು. 196 ಇದನ್ನ ಹಾಕ್ಯಾರ BNSS ಇದರ ಅಡಿಯಲ್ಲಿ. ನನಗನ್ಸುತ್ತೆ 335 155 ಹಾಕಬೇಕಿತ್ತು. ಯಾಕೆ ಹಾಕಬೇಕಾಗಿತ್ತು ಅಂದ್ರೆ ಫೆಲಿಸ್ಟೇಷನ್ ಫ್ಲ್ಯಾಗನ್ನು ಇವ್ರು ಪ್ರದರ್ಶಿಸಿದರು. ಅದ್ರ ಬಗ್ಗೆ ಯಾರೂ ಚಕಾರ ಎತ್ತಾ ಇಲ್ಲ. ಯಾಕೆ ತಿನ್ನಾದರೂ ಗುರ್ತಾಗ್ತಾ ಇಲ್ಲ. ಈ ಸರ್ಕಾರದ ಕೈಗೊಂಬೆಯಾಗಿ ಡಿಪಾರ್ಟ್ಮೆಂಟ್ ಕೆಲಸ ಮಾಡಾಗ್ತದ. ಅದೇ ನಮ್ಮ ಗಣಪತಿಗೆ ಅದು ಪರ್ಮಿಷನ್ ಇದು ಪರ್ಮಿಷನ್ ಕೇಳ್ತದ. ಅವ್ರು 9 ಕಡೆ DJ ಹಚ್ಚಿದ್ರು ಯಾರು ಏನೂ ಪ್ರಶ್ನೆ ಕೇಳಲಿಲ್ಲ. ಅದಕ್ಕೆ ತಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ ಅಂತೇಳಿ ಹೇಳ್ತಾಯಿದ್ರು. ಆಮೇಲೆ ಯಾರು ಅದನ್ನೆಲ್ಲ ಮಾಡ್ಯಾರಲ್ಲ, ಯಾರು ಇದು ಉನ್ ಮಿಲ್ ಅಂತೇಳಿ ಇವರು ಆಚರಣೆ ಮಾಡ್ತಾರೆ. ಈದ್ ಮಿಲಾದ್ನ ಇದು ಎದಕ್ಕೆ ಮಾಡ್ತಾರೆ? ಮೊಹಮ್ಮದ್ ಪೈಗಂಬರರ ಹುಟ್ಟು ಹಬ್ಬಕ್ಕೆ ಶಾಂತಿ ದೂತರವರು. ಇಲ್ಲಿದು ಈಗಿನ ಹುಡುಗರು ಏನು ಮಾಡಾತಾರ, ಗಣಪತಿ ಮೇಲೆ ಉಗುಳೋದು, ಕಲ್ಲು ಒಗೆಯೋದು. ಇವ್ರು ಶಾಂತಿ ದೂತರ. ಅಲ್ಲಿ ಇನ್ನೂ ಒಂದು ಫ್ಲ್ಯಾಗ್ ಹಾರಿಸಿದ್ರು, ಹಸಿರು ಫ್ಲ್ಯಾಗ್ ಇತ್ತು, ಅದಕ್ಕೆ ಖಡ್ಗ ಇತ್ತು. ಅದರ ಅರ್ಥ ಏನು? ಕಾಫಿರ್ಗಳಿಗೆ ಹೊಡೀರಿ ಅಂತೀವಿ. ಯಾರು ಕಾಫಿರು? ಯಾಕೆ ಆ ಸಮಾಜದ ಹಿರಿಯರೆಲ್ಲರೂ ಮಾತಾಡೋಲಾಗ್ಯಾರ? ಅದಕ್ಕೆ ತಮ್ಮ ಮುಖಾಂತರ ಈ ಪ್ರಶ್ನೆಗಳನ್ನು ಕೇಳಿದ್ದೀನಿ. ಈ ಸರ್ಕಾರದ ಧೋರಣೆನೂ ತುಗ್ಲಕ್ ಸರ್ಕಾರ ಧೋರಣೆ ಆಗ್ತಾ ಇದೆ ಅಂತ ಹೇಳ್ತೀನಿ. ಇಲ್ಲಿಯೂ ಕೂಡ ಬಿಜಾಪುರದಲ್ಲೂ ಕೂಡ DJಗಳು ಸಾಕಷ್ಟು ಬ್ಯಾನ್ ಇದ್ದರೂ ಕೂಡ DJಗಳು ಪರ್ಮಿಷನ್ ತಗೊಳ್ಳಾರ್ದೇ ಒಂದು ಜೀವ ಕಳ್ಕೊಂಡು, ಅದರ ಬಗ್ಗೆ ಏನು ಹೇಳಿ ಸರ್? DJಗಳು ಹಚ್ಚೋದು ಸುಪ್ರೀಂ ಕೋರ್ಟ್ ಆದೇಶನೇ ಅದ, ಬ್ಯಾನ್ ಮಾಡಿದ್ದಾರೆ. ಹಾಂ, ಶಿವಾಜಿ ಅನ್ನೋ ಹುಡುಗ ಶುಭಮ್ ಅಂತ ಹೇಳಿ ಅವ್ರ ನಿಕ್ ನೇಮ್, ಬಡವ ಹುಡುಗ ಮ್ಯಾಲೆ ನಿಂತಿದ್ದ. ಇನ್ನು ವಾಯರ್ ಅಡ್ಡ ಬಂದು ಸರ್ಸಾಕ್ ಹೋಗಿ ಮೃತಪಟ್ಟ. ದೊಡ್ಡದು ಸಂಗತಿ ಸರ್. ಅದ್ರ ಜೊತೆ ಇನ್ನೊಂದು ನಾವು ಖಂಡಿಸಬೇಕಾಗ್ತೈತಿ ರಾಜ್ಯ ಸರ್ಕಾರಗಳು ಕೂಡ. ಯಾಕಂದ್ರೆ ಈಗ ಉಚಿತ ಗ್ಯಾರಂಟಿ ಒಳಗೆ ಈ ಅಲ್ಲಿ DJ ಹಾದು ಹೋಗ್ತದ್ದು ಗೊತ್ತಿದ್ದು ಕೂಡ ಅದ್ರ ಎತ್ತರು ಅಗಲು ಅಥವಾ ಅಲ್ಲಿ ಮೇಲೆ ಕೋಟಿಂಗ್ ಹೋಗ್ತಕ್ಕಂಥದ್ದನ್ನು ಅಬ್ಸರ್ವ್ ಮಾಡಬೇಕಾಗಿತ್ತು ಸರ್ಕಾರ. ಇವತ್ತು ಆ ಇಲಾಖೆ ಕೂಡ ನಾವು ಜವಾಬ್ದಾರಿ ಹೊರಬೇಕಾಗಿತ್ತು ಇಲಾಖೆ ಕೂಡ. ಅದಕ್ಕೆ ಆ ಸಂದರ್ಭದಲ್ಲಿ ಆ ಶುಭಮ್ ಅಂತಕ್ಕಂಥ ಒಬ್ಬ ಹಿಂದೂ ಸತ್ತ ಯುವಕಗೆ ನಮ್ಮ ಮನೆಗೆ ಹೋಗಿ, ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿಲ್ಲ, ಬಿಜಾಪುರ ಜಿಲ್ಲಾ ಟೀಮ್ ಹೋಗಿ ಅವರಿಗೆ ಸಾಂತ್ವನ ಹೇಳುವ ಮೂಲಕ ಅವರ ಜೊತೆ ಭಾರತೀಯ ಜನತಾ ಪಕ್ಷ
ಎಲ್ಲ ತನುಮನ ದನದಲ್ಲಿ ಇರ್ತೈತೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಕೊಟ್ಟು ಬಂದಿದ್ದೀವಿ. ಆದರೆ ಮಗ ಸಿಗಂಗಿಲ್ಲ ಅವ್ರಿಗೆ. ಆ ಮಗ ಒಂದು ಯುವಕ ಅಂದ್ರೆ ಮಂಗ್ಯ ಇದ್ದಂಗೆ. ನಮ್ಮ ಪ್ರಶ್ನೆ ಕಾರಣೀಭೂತರು ಯಾರು ಸರ್? ಕಾರಣೀಭೂತ ಅಂದರೆ ಆ ವ್ಯವಸ್ಥೆನೇ ಕಾರಣೀಭೂತ, ಆಡಳಿತ ವ್ಯವಸ್ಥೆನೇ ಕಾರಣೀಭೂತ. ಪ್ರತಿ ಸಲ ಪೀಸ್ ಕಮಿಟಿ ಮೀಟಿಂಗ್ ಕರೀತಾರ, ನಾವು ಹೋಗಿರ್ತೀವಿ. ಪ್ರತಿ ಸಲ ಅವ್ರ ಅಧಿಕಾರಿಗಳಿಗೆ ಹೇಳ್ತೀವಿ, ಅವ್ರು ಕೇಳೋದಿಲ್ಲ. ಅದು ಒಳ್ಳೆ ಮೇಲೆ ನೀವು ಡಿಕೆ ಹಾಕ್ತೀರಿ. ಅದನ್ನ ಬಿಟ್ಟು ಬೇರೆ ನಾನು ಉದಾಹರಣೆ ಹೋದ ಪ್ರತಿ ಸಲ ಅವ್ರ ಜೊತೆ ಸರ್, ಹೆಸ್ಕಾಂ ಏನು ಕರೆಂಟ್ ಫ್ರೀ ಕೊಟ್ಟಲ್ಲ, ಹೆಸ್ಕಾಂ ಪೂರ ದಿವಾಳಿ ಆಗೈತಿ. ಇವತ್ತು ನಿಮ್ಮ ರೈತರ ಟ್ರಾನ್ಸ್ಫರ್ ಸುಡ್ತಾವೆ ಹಳ್ಳಿ ಒಳಗೆ. ಈ ಟ್ರಾನ್ಸ್ಫಾರ್ಮರ್ ತೊಗೊಂಡು ಏನು ಅವ್ರು ಬರ್ತಾರೆ ಸ್ಟೇಷನ್ಗೆ ಬರ್ತಾರೆ, ಅವಾಗ ಅವತ್ತಿಂದ ತುಂಬಿಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು ಮೊದಲು. ನಮ್ಮ ಆ ಕಾನೂನಿತ್ತು, ಆ ರೀತಿ ಕೇಂದ್ರ ಸರ್ಕಾರ ಮಾಡಿತ್ತು. ಆದರೆ ಇವತ್ತು ಏನಾಗೈತೆ ಅಂದ್ರೆ ಅವರಿಗೆ ಅವತ್ತು ತುಂಬಕ್ಕೆ ಆಗ್ತಂಥ ವಾತಾವರಣ ಕ್ರಿಯೇಟ್ ಆಗೈತೆ. ಅವ್ರಿಗೆ ದುಡ್ಡು ಇಲ್ಲ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಇವತ್ತು? ಒಂದು ಟ್ರಾನ್ಸ್ಫಾರ್ಮರ್ಗೆ ಒಂದು 20 ಕನೆಕ್ಷನ್ ಇದ್ದು ಅಂದ್ರೆ ಒಂದು 15 ಅಧಿಕೃತ ಇರ್ತಾವೆ, ಒಂದು 5 ಅನಧಿಕೃತ ಇರ್ತಾವೆ. ಸುಮ್ಮನೆ ಏನು ಆರೋಪ ಮಾಡೋದು 5 ಕನೆಕ್ಷನ್ ಅವೇನು ಅನಧಿಕೃತ ಅವ್ರು 1 ಲಕ್ಷ ತುಂಬ್ರಿ 2 ಲಕ್ಷ ತುಂಬಿ ಒತ್ತಾಯ ಮಾಡಿ ಈ 15 ಮಂದಿ ಡಿಪಾಸಿಟ್ ತುಂಬಿದವ್ರನ್ನೂ ಕೂಡ ಗೋಲ್ಡ್ ಹಿಡ್ಸಕತ್ತಾರೆ. ಟ್ರಾನ್ಸ್ಫರ್ ತುಂಬಿ ಕೊಡ್ತಾ ಇಲ್ಲ. ರೈತರಿಗೆ ಬೆಳೆ ಒಣಗಿ ಹೋಗ್ತಾ ಇದೆ. ಮಳೆಗಾಲದ ನಡೆದೈತಿ. ಈ ಬೇಸಿಗೆಯಲ್ಲಿ ಇದೇ ರೀತಿ ಕಂಟಿನ್ಯೂ ಆದ್ರೆ ಇದ್ದು ಬೆಳೆ ಎಲ್ಲ ಹಾಳಾಗ್ತದೆ. ಹೆಸ್ಕಾಂ ಪರಿಸ್ಥಿತಿ ಅವ್ರು ಮಾಡಬೇಕು. ನಾವು ರೂಟ್ ಇಟ್ಟಿರ್ತೇವೆ, ಇಲ್ಲಿಂದ ಇಲ್ಲಿ ಮೆರವಣಿಗೆ ಹೋಗ್ತೇವೆ ಅಂತೇಳಿ ಅಲ್ಲಿದೆಲ್ಲ ಸೆಕ್ಯೂರಿಟಿ ವೈದ್ಯಕೀಯ ಕಾಲೇಜು ಅದಕ್ಕೆ ಈಗ ಕೇಂದ್ರ ಸರ್ಕಾರದ ನಿರ್ದೇಶನ ಇದೆ, ಜಿಲ್ಲೆಗಳನ್ನು ಅದೇ ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ. 3PP ಮಾದರಿಯಲ್ಲೇ ಇರಬೇಕು ಅಂತ ನಿರ್ದೇಶನ ಕೇಂದ್ರ ಸರ್ಕಾರದೇ ಇದೆ. ಕೇಂದ್ರ ಸರ್ಕಾರ ನಿರ್ದೇಶನ ಅದನ್ನೋ ಇಲ್ಲೋ ಅನ್ನೋದು ನನಗೆ ಪರಿಪೂರ್ಣ ವಿಷಯ ಪೂರ್ಣ ನಾನು ತಿಳ್ಕೊಂಡಿಲ್ಲ. ಆದರೆ ಈಗ ಆಲ್ರೆಡಿ ಪ್ರೈವೇಟ್ ವೈದ್ಯ ಕಾಲೇಜ್ ಅದಾವೆ ಎರಡು. ಇಲ್ಲಿ ಬರೀ PPP ಮಾದರಿ ಬೇಡ, ಪರಿಪೂರ್ಣ ಪ್ರೈವೇಟ್ 2 ಕಾಲೇಜ್ ಅದಾವೆ. ಈಗ ಪ್ರೈವೇಟ್ ಅದಾವೆ. ಈಗ ಒಂದು ಸರ್ಕಾರಿ ಕಾಲೇಜ್ ಬತ್ತಂದ್ರೆ ಈ ಜಿಲ್ಲೆ ಅಥವಾ ಈ ಬಡವರಿಗೆ ಅನುಕೂಲ ಆಗ್ತೈತಿ. ಮತ್ತು ನೀವು PPP ಮಾಡಿದ್ರಿ ಅಂದ್ರೆ ಅದು ಬಡವರಿಗೆ ಅನ್ಯಾಯ ಮಾಡಿದಂಗೆ. ಅದರ ವಿರುದ್ಧ ಇವತ್ತು ದೊಡ್ಡ ಒಂದು ಬಿಜಾಪುರದಲ್ಲಿನೇ ಒಂದು ದೊಡ್ಡ ಸಂಘಟನೆಯಾಗಿ ಒಂದು ಶಕ್ತಿ ಹೊರಹೊಮ್ಮಿದೆ. ಆ ಶಕ್ತಿಗೆ ನಾನು ಕೂಡ ಜಿಲ್ಲಾಧ್ಯಕ್ಷನಾಗಿ ಸಪೋರ್ಟ್ ಕೊಡ್ತೀನಿ. ಇಲ್ಲ, PPP ಮಾದರಿ ಇರ್ಬೋದು, ಅದು ಎಲ್ಲಿ ಅನಿವಾರ್ಯದಲ್ಲಿ ಮಾಡಲಿ. ಹೆಲ್ತ್ ಮಿನಿಸ್ಟರ್ ಶಿವಾನಂದ ಪಾಟೀಲ್ ಇದ್ದಾಗ ಮೂಲ ಯೋಜನೆ ಆಗಿತ್ತದು. ಮೂಲ ಯೋಜನೆ ಒಳಗೆ ಸರ್ಕಾರ ಇತ್ತು. ಮುಂದೆ ಬೊಮ್ಮಾಯಿ ಅವ್ರ ಸರ್ಕಾರ ಬಂದ ನಂತರನೇ PPP ಅಂತ ಆಗಿರೋದು. ಅದು ಏನಾಗಿ ಅನ್ನೋ ಈಗ ಆದದ್ದು ಅದನ್ನ ಪರಿಪೂರ್ಣ ಗೊತ್ತಿಲ್ಲ. ನಾವು ಜಿಲ್ಲಾಧ್ಯಕ್ಷನಾಗಿ ಇವತ್ತು ನಾವು ಜಿಲ್ಲೆಯವರು ಅದನ್ನು ವಿರೋಧ ಮಾಡ್ತೀವಿ. ಯಾಕಂದ್ರೆ ಈಗ ನೋಡ್ರಿ, PPP ಮಾದರಿ ಎಲ್ಲಿ ಮಾಡಬೇಕು? ಎಲ್ಲಿ ಸರ್ಕಾರ ಕಾಲೇಜ್ ದವಾಖಾನೆಗಳಿಲ್ಲ, ಅಲ್ಲಿ ಸುಸಜ್ಜಿತವಾದ ವ್ಯವಸ್ಥೆ ಇಲ್ಲ. ಇಲ್ಲಿ ಶಿವಾನಂದ ಪಾಟೀಲ್ ಮಂತ್ರಿ ಇದ್ದಾಗ ಸಾಕಷ್ಟು ಸರ್ಕಾರ ದವಾಖಾನೆ ವ್ಯವಸ್ಥೆಯನ್ನು ಡೆವಲಪ್ ಮಾಡಿದ್ದಾರೆ. ಎಲ್ಲ ವ್ಯವಸ್ಥೆ ಅದ. ಜಿಲ್ಲಾಸ್ಪತ್ರೆಗಳನ್ನು ಬಳಕೆ ಮಾಡಿಕೊಂಡು ಖಾಸಗಿ ಸವಲತ್ತುಗಳನ್ನು ಮಾಡೋದು, ಅದು ಸರ್ಕಾರಿ ಆಸ್ಪತ್ರೆಯಿಂದ ಮಾಡೋದಲ್ಲ. ಈಗ ನೀವು ಹಲವಾರು ಆರೋಪಗಳನ್ನು ಮಾಡ್ತೀರಿ. ಸರ್ಕಾರ ಪತ್ರಿಕಾಗೋಷ್ಠಿಗೆ ಮಾತ್ರ ಸೀಮಿತ ಆಗ್ತಾ ಇದೆ. ತಾರ್ಕಿಕ ಅಂತ್ಯವನ್ನ ಕಾಣೋಕ್ಕೆ BJP ವಿಫಲ ಆಗ್ತಾ ಇದೆ. ಇಲ್ಲ, ವಿಫಲ ಯಾಕೆ ಸರ್? ಮೊನ್ನೆ ನೋಡ್ರಿ, SC STಗೆ ಆದ ಅನ್ಯಾಯ, ತಾಂಡಾಭಿವೃದ್ಧಿ ಅನ್ಯಾಯ ಇರ್ಬೋದು, SC STಗೆ ಆದಂಥ ಅನುದಾನದಲ್ಲಿ ನಾವು ಕಚೇರಿ ಮುತ್ತಿಗೆ ಹಾಕಿ ಅರೆಸ್ಟ್ ಆಗಿದ್ದೀವಿ. ನಾವು ಹೋರಾಟಗಳು ನಮ್ಮದು ಇನ್ನು ಮುಂದೆ ನಾವು ಈಗ ಅನಿವಾರ್ಯ ಆಗಿದೆ. ಈಗ ನಮಗೆ ಈಗ ಇಲ್ಲಿವರೆಗೆ ನೋಡಿದ್ದೀನಿ ನಾನು. ಬಂದ್ರಿ ಮುಂದೆ ಕಂಟಿನ್ಯೂಟಿ ಇಲ್ಲ, ಫಾಲೋ ಅಪ್ ಇಲ್ಲ. ಸರ್, ಈ ಸರ್ಕಾರ ಹೆಂಗಂದ್ರೆ ಡೈಲಿ ಒಂದೊಂದು ಕೊಡ್ತಾ ಇದೆ. ಡೈಲಿ ಒಂದು ಬೇಕತ್ತೆ, ಡೈಲಿ ಒಂದು ಹಗರಣ ಮಾಡಿ ಈ ಹಗರಣ ಮುಚ್ಚಿಡ್ದು ಮತ್ತೊಂದು ಹಗರಣ. ನಮ್ಗೆ ಹೋರಾಟ ಮಾಡೋಕ್ಕೂ ಡೈಲಿ ಒಂದು ಹಗರಣ ಬೇರೆನೇ ಸಿಗ್ತಾ ಇದೆ. ವಿಷಯಾಂತರ ಆಗ್ತಾ ಇದೆ. ನಾವೆಲ್ಲ ಲಿಂಗಾಯತ ಸಮಾಜ ಮುಖಂಡರುಗಳು ಮತ್ತು BJP ನಾಯಕರಿರೋದ್ರಿಂದ ವೀರಶೈವ ಲಿಂಗಾಯತ ಮಹಾಸಭಾ ಒಂದು ನಿರ್ಧಾರ ತಗೊಂಡಿರೋದು, ಜಾತಿ ಗಣತಿಯಲ್ಲಿ ಹಿಂದೂ ಬರೆಸಬೇಡ್ರಿ, ವೀರಶೈವ ಲಿಂಗಾಯತ ಬರೆಸ್ರಿ. ವೀರಶೈವ ಹಿಂದೂ ಇಲ್ಲ, ಅವ್ರು ನಿರ್ಧಾರ ತಗೊಂಡಿರೋದು ಹಿಂದೂಕ್ಕೂ ವೀರಶೈವ ಲಿಂಗಾಯತಕ್ಕೂ ಸಂಬಂಧ ಇಲ್ಲ. ಹಿಂದೂನೇ ಬೇರೆ, ವೀರಶೈವ ಲಿಂಗಾಯತನೇ ಬೇರೆ. ಹಿಂದೂ ಅಂತ ಬರ್ಸ್ಲೇಬೇಡ್ರಿ ಅಂತ ನಿರ್ಣಯ ನಾವಲ್ಲ. ಹಿಂದೂ ಅನ್ನಕ ನಾವು ವೀರಶೈವ ಲಿಂಗಾಯತ ಹಿಂದೂಗಳಲ್ಲ. ಇವತ್ತು ಹಿಂದಾದಲ್ಲಿ ಕುರುಬರು ಹಿಂದೂಗಳೇ, ಗಾಣಿಗಾರ ಹಿಂದೂಗಳೇ, ಎಲ್ಲರೂ ಹಿಂದೂಗಳು. ನಾವು ವೀರಶೈವ ಲಿಂಗಾಯತ ಮಾತ್ರ ಹಿಂದೂಕ್ಕೆ ಸಂಬಂಧನೇ ಇಲ್ಲ, ಬಹಳ ಸ್ಪಷ್ಟವಾಗಿ ಅದ್ರ ಬಗ್ಗೆ ನಾನು ಪರಿಪೂರ್ಣ ಮಾಹಿತಿ